students, good morning. In the last class, we discussed about the topic oxidation number. What is oxidation number? How to calculate oxidation number? What are the rules to calculate oxidation number of an atom in the covalent compounds? The covalent compounds in a particular atom ಅಥವಾ ಅಲ್ಲಿರೋ atoms ಗಳ ಆಕ್ಸಿಡೇಷನ್ ನಂಬರ್ ನ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ, ಅದಕ್ಕೆ ಯಾವ್ಯಾವ ರೂಲ್ಸ್ ಇದಾವೆ ಆ ರೂಲ್ಸ್ ಗಳನ್ನ ನೋಡಿದ್ವಿ. ಅದ್ರ ಜೊತೆಗೆ ಕೋವಲೆಂಟ್ ಕಾಂಪೌಂಡ್ಸ್ ನ ಆಕ್ಸಿಡೇಷನ್ ನಂಬರ್ ನ ಕ್ಯಾಲ್ಕುಲೇಟ್ ಮಾಡಿದ್ವಿ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಕ್ಯಾಲ್ಕುಲೇಷನ್ ಆಫ್ ಆಕ್ಸಿಡೇಷನ್ ನಂಬರ್ ಆಫ್ ಅನ್ ಅಯಾನಿಕ್ ಸ್ಪೀಶೀಸ್. ಯಾಕಂದ್ರೆ ಕೋವಲೆಂಟ್ ಕಾಂಪೌಂಡ್ಸ್ ಅಂದ್ರೆ ಕಂಬೈನ್ಡ್ ಕೆಲವು ಕಾಂಪೌಂಡ್ಸ್ 2 or more ಎಲಿಮೆಂಟ್ಸ್ ವಿಚ್ ಆರ್ ಇನ್ ಕಂಬೈನ್ಡ್ ಸ್ಟೇಟ್ಸ್ ಕಾಂಪೌಂಡ್ ಫಾರ್ಮ್ ಅಲ್ಲಿ ಇರುತ್ತೆ. ಅದರಲ್ಲಿ ನಾವು ಕೆಲವು ರೂಲ್ಸ್ ಗಳನ್ನ ಇಟ್ಕೊಂಡ್ಬಿಟ್ಟು ಕ್ಯಾಲ್ಕುಲೇಷನ್ ಆಫ್ ಆಕ್ಸಿಡೇಷನ್ ನಂಬರ್ ನ ನೋಡಿದ್ವಿ. ಅದೇ ತರ ಅಯಾನಿಕ್ ಸ್ಪೀಶೀಸ್ ಇದ್ರೆ ನಾವು ಹೇಗೆ ಆಕ್ಸಿಡೇಷನ್ ನಂಬರ್ ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದು ಅನ್ನೋದನ್ನ ಇವತ್ತಿನ ಕ್ಲಾಸ್ ಅಲ್ಲಿ ನೋಡೋಣ. ಸೊ ಹೌ ಟು ಕ್ಯಾಲ್ಕುಲೇಟ್ ದಿ ಆಕ್ಸಿಡೇಷನ್ ನಂಬರ್ ಆಫ್ ಅನ್ ಆಟಮ್ ಇನ್ ಅಯಾನಿಕ್ ಸ್ಪೀಶೀಸ್. Ionic species means ions, may be positive or negative ions. ಒಂದು ಸ್ಪೀಶೀಸ್ ಅಲ್ಲಿ ಪಾಸಿಟಿವ್ ಆರ್ ನೆಗೆಟಿವ್ ಅಯಾನ್ಸ್ ಇತ್ತು ಅಂದ್ರೆ ನಾವು ಅದನ್ನ ಅಯಾನಿಕ್ ಸ್ಪೀಶೀಸ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡೋದಾದ್ರೆ ಇದಕ್ಕೆ MnO4 ಮೈನಸ್ ಇದೆ, ಮ್ಯಾಂಗನೀಸ್ ಆಕ್ಸೈಡ್ ಅಂದ್ರೆ MnO4 ಮೈನಸ್, ಕ್ಯಾಟಯಾನ್ ಅಂಡ್ ಆನಯಾನ್ಸ್ ಅಂತ ಹೇಳಿದ್ವಿ. ಸೊ ಇಲ್ಲಿ ನೆಗೆಟಿವ್ ಇದೆ ಆನಯಾನ್ಸ್. So how to calculate? ಇಲ್ಲಿ questions ಕೇಳ್ತಾರೆ. What is the oxidation number of manganese in MnO4 minus ion? So ಇಲ್ಲಿ ಅಂಡರ್ಲೈನ್ ವರ್ಡ್ ಏನು ಕಾಣ್ತಾ ಇದೆ, ಅಂಡರ್ಲೈನ್ ಆಗಿರೋದು ಮ್ಯಾಂಗನೀಸ್ ಅಂಡರ್ಲೈನ್ ಆಗಿದೆ. ಸೊ ಕ್ಯಾಲ್ಕುಲೇಟ್ ದಿ ಆಕ್ಸಿಡೇಷನ್ ನಂಬರ್ ಆಫ್ ಮ್ಯಾಂಗನೀಸ್. ಸೊ ಇಲ್ಲಿ ನಿಮಗೆ ಕ್ಯಾಲ್ಕುಲೇಟ್ the oxidation number of manganese atom in MnO4 minus ion. The question: calculate the oxidation number of manganese in MnO4 minus. So ನೀವೇನ್ ಮಾಡಬೇಕು, ಆಲ್ರೆಡಿ ನಿಮಗೆ ಕೋವಲೆಂಟ್ ಕಾಂಪೌಂಡ್ಸ್ ಅಲ್ಲಿ ಆಕ್ಸಿಡೇಷನ್ ನಂಬರ್ ನ ಕ್ಯಾಲ್ಕುಲೇಟ್ ಮಾಡೋದು ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದೀವಿ. ಸೊ ಇಲ್ಲೂ ಕೂಡ ಅದೇ, ಇಲ್ಲಿ ಮ್ಯಾಂಗನೀಸ್ ಏನಿದೆ ಇದನ್ನ ನಾವು ಎಕ್ಸ್ ಅಂತ ತಗೋಬೇಕು, ಯಾಕಂದ್ರೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಮ್ಯಾಂಗನೀಸ್ ನ ಆಕ್ಸಿಡೇಷನ್ ನಂಬರ್. ಸೊ ಲೆಟ್ ಎಕ್ಸ್ ಬಿ ದ ಆಕ್ಸಿಡೇಷನ್ ನಂಬರ್, ಲೆಟ್ ಎಕ್ಸ್ ಬಿ ದ ಆಕ್ಸಿಡೇಷನ್ ನಂಬರ್ ಆಫ್ ಮ್ಯಾಂಗನೀಸ್ ಆಟಮ್ of manganese atom. First, again manganese ಇದೆ, you take MnO4 minus. ಏನ್ ಮಾಡ್ತೀರಾ ನೋಡಿ, ಮ್ಯಾಂಗನೀಸ್ ಎಕ್ಸ್ ಅಂತ ತಗೊಳ್ತೀರಾ, ಟೇಕ್ ಎಕ್ಸ್ ಮ್ಯಾಂಗನೀಸ್. ಒಂದು ಮ್ಯಾಂಗನೀಸ್ ಮಾತ್ರ ಇದೆ, ಒಂದು ಮ್ಯಾಂಗನೀಸ್. ಸೊ ಪ್ಲಸ್ ನಿಮಗೆ ಗೊತ್ತಿದೆ ಕೋವಲೆಂಟ್ ಕಾಂಪೌಂಡ್ಸ್ ಆರ್ ಅಯಾನಿಕ್ ಕಾಂಪೌಂಡ್ಸ್ ಯಾವ್ದಾದ್ರು ಆಗ್ಲಿ ಅಲ್ಲಿ ಏನು ಎಲಿಮೆಂಟಲ್ ಸ್ಟೇಟ್ ಅಲ್ಲಿ ಇದ್ರೆ ಆಟಮ್ಸ್ಗಳು, ಈಗ ಆಕ್ಸಿಜನ್ ಇದೆ, ನಿಮಗೇನಾದ್ರು ಇಲ್ಲಿ ಆಕ್ಸಿಜನ್ ನೈಟ್ರೋಜನ್ ಈ ತರ ಏನಾದ್ರು ಫ್ರೀ ಸ್ಟೇಟ್ ಅಲ್ಲಿ ಎಲಿಮೆಂಟ್ಸ್ ಗಳು ಇದ್ರೆ ಅದರ ಆಕ್ಸಿಡೇಷನ್ ಸ್ಟೇಟ್ ಏನಾಗಿರುತ್ತೆ ಅಥವಾ ಆಕ್ಸಿಡೇಷನ್ ನಂಬರ್ 0 ಆಗಿರುತ್ತೆ ಅಂತ ನಾವು ರೂಲ್ಸ್ ಅಲ್ಲಿ ನೋಡಿದೀವಿ, ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದೀವಿ. ಇಲ್ಲಿ ಕೂಡ ಅಷ್ಟೇ, O4 ಅಂದ್ರೆ O ಇದೆ, ಆಕ್ಸಿಜನ್ ಇದೆ, ಆಕ್ಸಿಜನ್ ಯಾವಾಗಲೂ ಕೂಡ ಅದರ ಚಾರ್ಜ್ ಅಥವಾ ಆಕ್ಸಿಡೇಷನ್ ನಂಬರ್ ಏನಾಗಿರುತ್ತೆ -2 ಇರುತ್ತೆ. ಸೊ ಇಲ್ಲಿ ಎಷ್ಟು ಆಕ್ಸಿಜನ್ ಆಟಮ್ ಇದಾವೆ, 4 ಇದಾವೆ. 4 into -2, -2 is the oxidation number of oxygen. ಮ್ಯಾಂಗನೀಸಿನ ಆಕ್ಸಿಡೇಷನ್ ನಂಬರ್ ನ ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ, ಅದಕ್ಕೆ ಎಕ್ಸ್ ಅಂತ ತಗೊಂಡಿದೀವಿ. ಸೊ ಇಸ್ ಈಕ್ವಲ್ ಟು, ನಾವು ಕೋವಲೆಂಟ್ ಕಾಂಪೌಂಡ್ಸ್ ಅಲ್ಲಿ ಆಕ್ಸಿಡೇಷನ್ ನಂಬರ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಅಲ್ಲಿ ಇಸ್ ಈಕ್ವಲ್ ಟು 0 ಅಂತ ತಗೊಂಡಿದ್ವಿ. ಯಾಕಂದ್ರೆ sum of all the atoms present in a compound, ಅದರ ಆಕ್ಸಿಡೇಷನ್ ನಂಬರ್ ಏನಾಗಿರುತ್ತೆ ಈಕ್ವಲ್ ಟು 0 ಆಗಿರುತ್ತೆ ಕೋವಲೆಂಟ್ ಕಾಂಪೌಂಡ್ಸ್ ಆರ್ ಅಯಾನಿಕ್ ಕಾಂಪೌಂಡ್ಸ್ ಅಲ್ಲಿ. ಇಲ್ಲಿ ಅಯಾನಿಕ್ ಸ್ಪೀಶೀಸ್ ಅಲ್ಲಿ
ಈ ತರದ ಏನಾದ್ರು ನಿಮಗೆ ಕ್ಯಾಲ್ಕುಲೇಷನ್ ಕೇಳಿದಾಗ ಆಕ್ಸಿಡೇಷನ್ ನಂಬರ್ ಆಫ್ ಆಕ್ಸಿಡೇಷನ್, ಕ್ಯಾಲ್ಕುಲೇಟ್ ದಿ ಆಕ್ಸಿಡೇಷನ್ ನಂಬರ್ ಆಫ್ an atom, manganese atom in MnO4 minus ion ಅಥವಾ ಅಯಾನಿಕ್ ಸ್ಪೀಸೀಸ್ ಅಲ್ಲಿ ಕೇಳ್ತಾರೆ. ಇವಾಗ ಏನ್ ಮಾಡ್ತೀರಾ, ಅಲ್ಲಿ ಅಂದ್ರೆ ಯಾವುದೇ ಚಾರ್ಜಸ್ ನ ಹೇಳ್ತಿರ್ಲಿಲ್ಲ. ಸೊ ಇಲ್ಲಿ ಮೈನಸ್ ಚಾರ್ಜ್ ಇದೆ, O4 ಮೈನಸ್, ಮೈನಸ್ ಮೀನ್ಸ್ -1 is equal to -1. ಕೋವೆಲೆಂಟ್ ಕಾಂಪೌಂಡ್ಸ್ ಅಲ್ಲಿ ನಾವೇನ್ ನೋಡಿದ್ವಿ, ಅಲ್ಲಿ ಏನಾಗುತ್ತೆ is equal to 0. ಯಾಕಂದ್ರೆ ಇವಿಷ್ಟು ಸಮ್ ಮಾಡಿದ್ರೆ ಆಕ್ಸಿಡೇಷನ್ ನಂಬರ್ ಆಫ್ ದ ಗಿವನ್ ಕಾಂಪೌಂಡ್ಸ್ ಪೂರ್ತಿ ಅದಷ್ಟು ಸಮೇಷನ್ ಅಥವಾ ಆಲ್ಜಿಬ್ರಾಯಿಕ್ ಸಮ್ ಆಫ್ ದ ಆಟಮ್ಸ್ ಪ್ರೆಸೆಂಟ್ ಇನ್ ದ ಕಾಂಪೌಂಡ್ is equal to 0 ಆಗಿತ್ತು. ಇಲ್ಲಿ is equal to -1 ಬಿಕಾಸ್ ನೆಗೆಟಿವ್ ಚಾರ್ಜ್ ಇದೆ. ಸೊ ಇಲ್ಲಿ -2 ಇದ್ದಿದ್ರೆ is equal to -2 ಆಗಿರೋದು, -3 ಇದ್ದಿದ್ರೆ is equal to -3. ಸೊ is equal to -1 ಆಯ್ತು, is equal to -1. ಏನ್ ಮಾಡ್ತೀರಾ, ಸೊ x plus 4 into -2 -8 is equal to -1 is equal to -1. next x -8 ಇರೋದು ಆ ಕಡೆ ಹೋದ್ರೆ, ಇಲ್ಲಿ ಇರೋದು ಆ ಕಡೆ ಹೋದ್ರೆ ಏನಾಗುತ್ತೆ, x -8 plus into minus minus ಆಯ್ತು. ಓಕೆ, ಇನ್ನೊಂದು ಸ್ಟೆಪ್ ತಗೊಂಡ್ರೆ x -8 is equal to -1. x is equal to -1 plus 8 -8 ಆ ಕಡೆ ಹೋದ್ರೆ ರೈಟ್ ಸೈಡ್ ಅಲ್ಲಿ +8 ಆಯ್ತು. So x is equal to +7. So the oxidation number of manganese atom in the ionic species is +7. So the oxidation state or oxidation number of manganese ಏನಾಯ್ತು ಇಲ್ಲಿ +7 ಆಯ್ತು. ಓಕೆ, ಇದೇ ತರ ಸೆಕೆಂಡ್ ಒನ್ Cr2O7 2 minus ion. So ionic species. Calculate the oxidation number of chromium. Calculate the oxidation number of chromium in chromate. That is Cr2O7 2 minus ion. Same. X. So let X be the oxidation number of chromium. But ಇಲ್ಲಿ Cr chromium ಎಷ್ಟಿದೆ, ಒಂದಿಲ್ಲ ಎರಡಿದೆ. So it takes 2. 2x ಯಾಕಂದ್ರೆ Cr2 ಇದೆ, 2 into x, 2x plus ಆಕ್ಸಿಜನ್ ಎಷ್ಟಿದಾವೆ, 7 ಇದಾವೆ, 7. ನಿಮಗೆ ಆಕ್ಸಿಜನ್ ಇಂದು ಆಕ್ಸಿಡೇಷನ್ ನಂಬರ್ ಗೊತ್ತಿದೆ ಆಲ್ರೆಡಿ, -2 ಅಂತ is equal to -2. ಯಾಕಂದ್ರೆ ಇಲ್ಲಿ -1 ಮಾತ್ರ ಇದೆ ಚಾರ್ಜ್, ಇಲ್ಲಿ ಬಂದ್ರೆ ಅಯಾನಿಕ್ ಸ್ಪೀಸ್ ಅಲ್ಲಿ 2 ಮೈನಸ್ ಇದೆ. ಸೊ is equal to -2. 2x ಇದೆ, 2x plus 7 into -2 -14 plus into minus so -14 is equal to -2. 2x is equal to -14 ಇರೋದು ರೈಟ್ ಸೈಡ್ ಹೋದ್ರೆ +14 ಆಯ್ತು. ಸೊ -2 plus 14 that is +12 ಆಯ್ತು. ಸೊ 2x ಇದೆ, x is equal to 6. This +6. So +6 is the oxidation number of chromium in Cr2O7 2 minus ion. ನೋಡಿ, ನೀವೇನಾದ್ರೂ +6 ಅನ್ನ ಇಲ್ಲಿ ಹಾಕಿ ಏನಾಗುತ್ತೆ, +6 ಇದೊಂದು +6 ಆಯ್ತು ಅಂದ್ರೆ ಆಕ್ಸಿಡೇಷನ್ ನಂಬರ್ 2 into +6 x ಜಾಗದಲ್ಲಿ ಹಾಕಿ ಅಂದ್ರೆ ಎಷ್ಟಾಯ್ತು, ಇಲ್ಲಿ 6 ಹಾಕಿದೆ, 6 into 2 12 ಆಯ್ತು. ಓಕೆ, 7 into -2 14 ಆಯ್ತು. ಸೊ ನಿಮಗೆ ಕ್ಯಾಲ್ಕುಲೇಷನ್ ಮಾಡಿದ್ರೆ ಆಮೇಲೆ ನೆಕ್ಸ್ಟ್ ಏನ್ ಬರುತ್ತೆ ನೋಡಿ, ಅದು ಒಂದು ನೋಡೋಣ. ಈಗ Cr2 ಇಲ್ಲಿ 2x plus 7 minus 2 is equal to -2. ಅಂದ್ರೆ ನಿಮಗೆ ಆಕ್ಸಿಡೇಷನ್ ಸ್ಟೇಟ್ ಇಲ್ಲಿ ಚಾರ್ಜ್ 2 ಮೈನಸ್ ಇದೆ, ಅದಕ್ಕೆ -2 ತಗೊಂಡಿದ್ದೀವಿ. ಇದನ್ನ ನೀವೇನಾದ್ರೂ ಕ್ರಾಸ್ ಚೆಕ್ ಮಾಡೋದಾದ್ರೆ x is equal to +6 ಅಂದ್ರೆ ಆಕ್ಸಿಡೇಷನ್ ನಂಬರ್ ಆಫ್ ಕ್ರೋಮಿಯಂ +6 ಇದೆ. 2 into x ಆಲ್ರೆಡಿ ಗೊತ್ತಿದೆ ನಿಮಗೆ, +6 ಹಾಕಿದ್ರೆ ಇಲ್ಲಿಗೆ +7 into -2 is equal to -2 12 -40 is equal to -2. ಸೊ ಈ ಕಡೆ ಬಂದ್ರೆ +2 ಆಯ್ತು, 40 -40 that is equal to 0.
ಸೊ ಹಾಗಾದ್ರೆ x +6 ಇದು ಏನಾಗಿದೆ ಆಕ್ಸಿಡೇಷನ್ ಸ್ಟೇಟ್ ಕರೆಕ್ಟ್ ಆಗಿದೆ. ಓಕೆ, ಟೇಕ್ another example. So calculate the oxidation number of carbon in carbonate ion. So CO3 2 minus ion ಇದರಲ್ಲಿ oxidation number of carbon calculate ಮಾಡಬೇಕು. So calculate the oxidation number of carbon. the x ತಗೊಳ್ಳಿ, x plus of oxygen ಎಷ್ಟಿದಾವೆ? 3 ಇದಾವೆ. So oxidation number of oxygen in a covalent compound is -2. charge ಎಷ್ಟಿದೆ? -2 ಇದೆ. So take x plus of 3 into -2 -6 is equal to -2. x is equal to -6 ಆ ಕಡೆ ಹೋದ್ರೆ +6 ಆಯ್ತು. -2 plus 6 that is +4. So oxidation number of carbon in carbonate ion is +4. ಇದು ಅಯಾನಿಕ್ ಸ್ಪೀಷೀಸ್ ಅಲ್ಲಿ ಆಕ್ಸಿಡೇಷನ್ ನಂಬರ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದು. ಒಂದು ಕೋವಲೆಂಟ್ ಕಾಂಪೌಂಡ್ಸ್ ಇರುತ್ತೆ, ಕೋವಲೆಂಟ್ ಕಾಂಪೌಂಡ್ಸ್ ಅಲ್ಲಿ ಕ್ಯಾಲ್ಕುಲೇಟ್ ದಿ ಆಕ್ಸಿಡೇಷನ್ ನಂಬರ್ ಆಫ್ ದ ಪರ್ಟಿಕ್ಯುಲರ್ ಆಟಮ್ ಇನ್ ದ ಕಾಂಪೌಂಡ್ ಕೇಳ್ತಾರೆ. ಅದ್ರ ಜೊತೆಗೆ ಕ್ಯಾಲ್ಕುಲೇಟ್ ದಿ ಆಕ್ಸಿಡೇಷನ್ ನಂಬರ್ ಆಫ್ calculate the oxidation number of manganese atom or any atom in the ionic species particular ಆಗಿ ಕೇಳ್ತಾರೆ. ಅವಾಗ ಈ ತರ ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ is equal to ಚಾರ್ಜ್ ಏನಿರುತ್ತೋ ಅದನ್ನೇ ತಗೋಬೇಕು. ಕೋವಲೆಂಟ್ ಕಾಂಪೌಂಡ್ಸ್ ಅಲ್ಲಿ is equal to 0 ಬರುತ್ತೆ. ಸೊ ನೀವು ಆಕ್ಸಿಡೇಷನ್ ಸ್ಟೇಟ್ ಅನ್ನ ಫೈಂಡ್ ಔಟ್ ಮಾಡಿ ಅಗೇನ್ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ 0 ಬರುತ್ತೆ ಆಕ್ಸಿಡೇಷನ್ ನಂಬರ್. ಓಕೆ, ನೆಕ್ಸ್ಟ್ ಒನ್ is ಸ್ಟಾಕ್ notation. What is Stark notation? So representation of oxidation number in numerals. ಅಂದ್ರೆ ರೋಮನ್ ಲೆಟರ್ಸ್ ಕೇಳಿದ್ರೆ ನೀವು ಆ ರೋಮನ್ ಲೆಟರ್ ಅಲ್ಲಿ ರೋಮನ್ ನ್ಯೂಮರಲ್ಸ್ ಅಲ್ಲಿ ಆಕ್ಸಿಡೇಷನ್ ನಂಬರ್ ನಾವೇನು ಬರಿತೀವಿ ಅದನ್ನ ನಾವು ಸ್ಟಾರ್ಕ್ ನೋಟೇಷನ್ ಅಂತ ಕರಿತೀವಿ. ಸೊ representation of oxidation number by putting a Roman numeral in parenthesis after the symbol of the metal, in a molecular formula is called Stark notation. It's very simple. ನಿಮಗೆ ಆಕ್ಸಿಡೇಷನ್ ಸ್ಟೇಟ್ ಐಡೆಂಟಿಫೈ ಮಾಡಿದೀವಿ, ನಿಮಗೆ ಗೊತ್ತಿದೆ. ಆಕ್ಸಿಡೇಷನ್ ಸ್ಟೇಟ್ ಅಂದ ತಕ್ಷಣ +1 0 +2 +3 ಇದೇ ತರ +4 ಅದೇ ತರ -2 -3 -4 ಈ ತರ ನಾವು ಆಕ್ಸಿಡೇಷನ್ ನಂಬರ್ ಅನ್ನ ಬರೆದಿದ್ವಿ ಇಲ್ಲಿ ತನಕ. ಸೊ ಇದನ್ನ ನಾವು ರೋಮನ್ ನ್ಯೂಮರಲ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ ಆಕ್ಸಿಡೇಷನ್ ನಂಬರ್. ಅದನ್ನ ನಾವು ಸ್ಟಾಕ್ ನೋಟೇಷನ್ ಅಂತ ಕರಿತೀವಿ. ಸೊ ದಿ ರೆಪ್ರೆಸೆಂಟೇಷನ್ ಆಫ್ ಆಕ್ಸಿಡೇಷನ್ ನಂಬರ್ ಬೈ ಪುಟಿಂಗ್ ರೋಮನ್ ನ್ಯೂಮರಲ್ ಇನ್ ಪ್ಯಾರೆಂಥೆಸಿಸ್ ಆಫ್ಟರ್ ಸಿಂಬಲ್ ಆಫ್ ಎ ಮೆಟಲ್. ಒಂದು ಮೆಟಲ್ ಆದ ತಕ್ಷಣ ನಾವು ಏನ್ ಬರೀತೀವಿ? ಆಕ್ಸಿಡೇಷನ್ ನಂಬರ್ ಬರೀತೀವಿ ಇನ್ ರೋಮನ್ ಲೆಟರ್ ಅಥವಾ ರೋಮನ್ ನ್ಯೂಮರಲ್. A molecular formula is called Stark notation. Very simple. ಏನಪ್ಪ ಅಂದ್ರೆ ಎಕ್ಸಾಂಪಲ್ ಬಂದ್ರೆ ನಿಮಗೆ ಗೊತ್ತಾಗುತ್ತೆ. So to take an example, RS chloride and auric chloride. RS chloride and auric chloride. ಇದನ್ನ ಹೇಗೆ ಬರೀತೀರಾ ಅಂದ್ರೆ ನೀವು AuCl3 RS chloride ಅಂದ್ರೆ AuCl, auric chloride ಅಂದ್ರೆ AuCl3. ಸೊ ನೀವು ಆಕ್ಸಿಡೇಷನ್ ನಂಬರ್ ನ Cl3 ಇದು AuCl. RS chloride and auric chloride. ನೀವು ಆಕ್ಸಿಡೇಷನ್ ನಂಬರ್ ನ ಹೇಗೆ ರೆಪ್ರೆಸೆಂಟ್ ಮಾಡಬೇಕು? ಇಲ್ಲಿ ನೋಡಿರೋ ಹಾಗೆ ರೆಪ್ರೆಸೆಂಟೇಷನ್ ಆಫ್ ಆಕ್ಸಿಡೇಷನ್ ನಂಬರ್ ಬೈ ಪುಟ್ಟಿಂಗ್ Roman numeral in parenthesis after a symbol of a metal in molecular formula is called Stark notation. ಹೇಗೆ ಬರೀತೀರಾ ಅಂತ ನೋಡೋದಾದ್ರೆ RS chloride ಇದರ ಆಕ್ಸಿಡೇಷನ್ ಸ್ಟೇಟ್ ಬರೀಬೇಕು. ನೋಡಿ RS chloride ಇದರ ಆಕ್ಸಿಡೇಷನ್ ಸ್ಟೇಟ್ 1. RS ಇದರಲ್ಲಿ RS ಇದೆ ಅಂದ್ರೆ ಮೆಟಲ್. ಈ ಮೆಟಲ್ ನ ಆಕ್ಸಿಡೇಷನ್ ಸ್ಟೇಟ್ ಬರೀಬೇಕು. Cl3 ಇದೆ. auric chloride 1 2.
ರೋಮನ್ ಲೆಟರ್ ಅಲ್ಲಿ ರೆಪ್ರೆಸೆಂಟೇಷನ್ ತೋರಿಸ್ತೀವಿ ಅಷ್ಟೇ. ಇದನ್ನ ನಾವು ಸ್ಟಾಕ್ ನೋಟೇಷನ್ ಅಂತ ಕರಿತೀವಿ. ಸೊ RS ಕ್ಲೋರೈಡ್ ಅಂಡ್ Re ಕ್ಲೋರೈಡ್ ಆಕ್ಸಿಡೇಷನ್ ಸ್ಟೇಟ್ ಇಸ್ 1, ಇದು 3. ಸೊ ಇದು ರೆಪ್ರೆಸೆಂಟೇಷನ್ ಆಫ್ ಆಕ್ಸಿಡೇಷನ್ ನಂಬರ್ ಬೈ ಎ ರೋಮನ್ ಲೆಟರ್. ಇವೆಲ್ಲ ರೋಮನ್ ಲೆಟರ್. ಇದು ಆಕ್ಸಿಡೇಷನ್ ಸ್ಟೇಟ್ ಏನಿದೆ, ಇಲ್ಲಿ 3 ಇದೆ, +3, ಇಲ್ಲಿ 1 ಇದೆ ಅಷ್ಟೇ. ಸೊ sir, you take another example, stannous chloride and stannic chloride. Stannous chloride and stannic chloride. Stannous chloride ಅಂದ್ರೆ Sn Cl2 Sn Cl4. ಸೊ ಇಲ್ಲಿ 4. Stannous chloride SnCl2 oxidation state after a metal. ಆಕ್ಸಿಡೇಷನ್ ನಂಬರ್ ಎಲ್ಲಿ ಬರೀತೀರಾ ಅಂದ್ರೆ ಆಫ್ಟರ್ ಮೆಟಲ್. ಇಲ್ಲಿ ಮೆಟಲ್ ಆಯ್ತು, ಅದಾದ್ಮೇಲೆ ರೋಮನ್ ಲೆಟರ್ ಬರೀತೀರಾ. ಸ್ಟ್ಯಾನಸ್ ಮೆಟಲ್ ಆಫ್ಟರ್ ಆಕ್ಸಿಡೇಷನ್ ನಂಬರ್ ಬರೀತೀರಾ. ಇಲ್ಲೂ ಕೂಡ ಆಫ್ಟರ್ ಆಕ್ಸಿಡೇಷನ್ ನಂಬರ್. ಇಲ್ಲಿ +2 ಇದೆ. ಆಕ್ಸಿಡೇಷನ್ ನಂಬರ್ ಸ್ಟ್ಯಾನಸ್ ಎಷ್ಟಿರುತ್ತೆ, 2. ಇಲ್ಲಿ 4 ಇರುತ್ತೆ. ನೋಡಿ 4 ಇತ್ತು ಅಂದ್ರೆ ಇದ್ರದ್ದು ಆಕ್ಸಿಡೇಷನ್ ಸ್ಟೇಟ್ +4 ಅಂತಂದ್ರೆ ಟೇಕ್ ಇಲ್ಲಿ ಕ್ಲೋರಿನ್ -4, ಸೊ 0 ಆಯ್ತು. ಇಲ್ಲೂ ಕೂಡ ಅಷ್ಟೇ +2 ಇದೆ ಅಂದ್ರೆ ಇಲ್ಲಿ -2 ಕ್ಲೋರಿನ್ ಕ್ಲೋರೈಡ್ ಇನ್ನು -2 ಮೀನ್ಸ್ -1 ಇರುತ್ತೆ. ಇಲ್ಲಿ ಕೂಡ ಅಷ್ಟೇ Cl ಕ್ಲೋರಿನ್ ಬ್ರೋಮಿನ್ ಅಯೋಡಿನ್ ಇವೆಲ್ಲ ಕೂಡ ಏನಾಗಿರ್ತವೆ ಆಕ್ಸಿಡೇಷನ್ ಸ್ಟೇಟ್ ನೆಗೆಟಿವ್ ಆಕ್ಸಿಡೇಷನ್ ಸ್ಟೇಟ್ -1 ಇರುತ್ತೆ. ಇಲ್ಲಿ 4 ಇತ್ತು ಅಂದ್ರೆ ಇಲ್ಲಿ -1, ಸೊ 4 × -1 ಇಲ್ಲಿ ಕೂಡ -4 ಆಗುತ್ತೆ. ಅವಾಗ ಇಲ್ಲೂ ಅಷ್ಟೇ ಇದು -1 ಇರುತ್ತೆ. 3 × -1 -3 ಆಯ್ತು. ಸೊ ಇಲ್ಲಿ +3 ಆಕ್ಸಿಡೇಷನ್ ಸ್ಟೇಟ್ ಇರುತ್ತೆ. ಇಲ್ಲಿ 3 × -1. ಸೊ ಆಕ್ಸಿಡೇಷನ್ ನಂಬರ್ ಅನ್ನ ರೋಮನ್ ಲೆಟರ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಇದನ್ನು ನಾವು ಸ್ಟಾಕ್ ನೋಟೇಷನ್ ಅಂತ ಕರಿತೀವಿ. ಆಕ್ಸಿಡೇಷನ್ ನಂಬರ್ ಯಾವಾಗ ಬರಿತೀವಿ ಅಂದ್ರೆ after the symbol of a metal. Okay. So what is the significance of this stack notation? ಅಂದ್ರೆ ಇದು ಏನಕ್ಕೆ ಯೂಸ್ ಆಗುತ್ತೆ? So significance of stack notation is it helps in identifying whether the species is oxidized or reduced. ಇದು ಆಕ್ಸಿಡೈಸ್ ಆಗಿದೆಯೋ ಅಥವಾ ರೆಡ್ಯೂಸ್ ಆಗಿದೆಯೋ ಅಂತ ಹೇಳ್ಬಿಟ್ಟು by representing this stack notation ಇದರಿಂದ ನಾವು ನಮಗೆ ಗೊತ್ತಾಗುತ್ತೆ. ಏನು ಗೊತ್ತಾಗುತ್ತೆ ಅಂದ್ರೆ ಸ್ಪೀಶೀಸ್ ಈಸ್ ಆಕ್ಸಿಡೈಸ್ಡ್ ಆರ್ ರೆಡ್ಯೂಸ್ಡ್. ಇದು ಆಕ್ಸಿಡೈಸ್ ಆಗಿದೆಯೋ ಅಥವಾ ರೆಡ್ಯೂಸ್ ಆಗಿದೆಯೋ, ಒಂದು ಕೆಮಿಕಲ್ ರಿಯಾಕ್ಷನ್ ಅಥವಾ ಒಂದು ಕಾಂಪೌಂಡ್ ಅನ್ನು ಬರೀತಿದೀವಿ ಅಂದ್ರೆ ಅಯಾನಿಕ್ ಸ್ಪೀಶೀಸ್ ಅದು ರೆಡ್ಯೂಸ್ಡ್ ಫಾರ್ಮಲ್ ಇತ್ತು ಅಥವಾ ಯಾವುದು ರೆಡ್ಯೂಸ್ಡ್ ಫಾರ್ಮಲ್ ಇದೆ, ಯಾವುದು ಆಕ್ಸಿಡೈಸ್ಡ್ ಫಾರ್ಮಲ್ ಇದೆ ಅಂತ ಇದರಿಂದ ನಮಗೆ ಗೊತ್ತಾಗುತ್ತೆ. ಸೊ ಯೂಸ್ ಎಕ್ಸಾಂಪಲ್ ತಗೊಳ್ಳಿ, Hg2Cl2. ಇಲ್ಲಿ 1 ಅಂದ್ರೆ ರೋಮನ್ ಲೆಟರ್ 1 ಕಾಣ್ತಾ ಇದೆ. ಸೊ ರೆಪ್ರೆಸೆಂಟೇಷನ್ ಆಫ್ ಆಕ್ಸಿಡೇಷನ್ ನಂಬರ್ ಇನ್ ರೋಮನ್ ನ್ಯೂಮೆರಲ್. ಅದರಲ್ಲಿ ಮರ್ಕ್ಯುರಿ ಕ್ಲೋರೈಡ್ ಅಂಡ್ ಮರ್ಕ್ಯುರಸ್ ಕ್ಲೋರೈಡ್ ಇವೆರಡೂ ಇದೆ. ಇಲ್ಲಿ ನೋಡಿ HgCl2 ಇದೆ, Hg2Cl2 ಇಲ್ಲಿ 1 ಇಲ್ಲಿ 2. ಸೊ Hg2Cl2 mercury chloride is reduced form of this mercury chloride. ಇಲ್ಲಿ HgCl2 ಇದೆ, ಇದರ ಆಕ್ಸಿಡೇಷನ್ ನಂಬರ್ 2 ಇದೆ, ಇದರ ಆಕ್ಸಿಡೇಷನ್ ನಂಬರ್ 1 ಇದೆ. ಸೊ ಇಲ್ಲಿ ಏನಾಯ್ತು, ರೆಡ್ಯೂಸ್ ಆಗಿದೆ. ಆಕ್ಸಿಡೇಷನ್ ನಂಬರ್ is reduced in this species. ಸೊ ಇಲ್ಲಿ HgCl2 ಆಕ್ಸಿಡೇಷನ್ ನಂಬರ್ 2 ಇದೆ, ಇಲ್ಲಿ ಆಕ್ಸಿಡೇಷನ್ ನಂಬರ್ 1 ಇದೆ. ಸೊ this is the reduced form of this mercury chloride. ಸೊ ಈ ರೆಪ್ರೆಸೆಂಟೇಷನ್ ಇಂದ ನಮಗೆ ಗೊತ್ತಾಗುತ್ತೆ. ಅದೇ ತರ ಯೂಸಿಂಗ್ ಸ್ಟಾಕ್ ನೋಟೇಷನ್ ರೆಪ್ರೆಸೆಂಟ್ ದ ಫಾಲೋಯಿಂಗ್ ಕಾಂಪೌಂಡ್ಸ್. ಅಂದ್ರೆ ಈ ಕಾಂಪೌಂಡ್ಸ್ ಗಳಲ್ಲಿ ನಾವು ಆಕ್ಸಿಡೇಷನ್ ಸ್ಟೇಟ್ ಅನ್ನು ಫೈಂಡ್ ಔಟ್ ಮಾಡಿ ಅದನ್ನ ರೋಮನ್ ಲೆಟರ್ ಅಲ್ಲಿ ಅಂದ್ರೆ ಸ್ಟಾಕ್ ನೋಟೇಷನ್ ಏನಿದೆ ಇದರಲ್ಲಿ ರೆಪ್ರೆಸೆಂಟೇಷನ್ ತೋರಿಸ್ಬೇಕು. ಸೊ ಇಲ್ಲಿ ನಿಮಗೆ ಆಲ್ರೆಡಿ ಕ್ಯಾಲ್ಕುಲೇಷನ್ ಆಫ್ ಆಕ್ಸಿಡೇಷನ್ ನಂಬರ್ ಗೊತ್ತಿದೆ, ಆ ತರ ಕ್ಯಾಲ್ಕುಲೇಟ್ ಮಾಡಿ ಅದನ್ನ ಏನ್ ಮಾಡಬೇಕು, ಬೈ ಯೂಸಿಂಗ್ ಸ್ಟಾಕ್ ನೋಟೇಷನ್ ಆಕ್ಸಿಡೇಷನ್ ನಂಬರ್ ನ ಬರೀಬೇಕು. ಸೊ ಇಲ್ಲಿ HAuCl4.
ಇಲ್ಲಿ ಆಕ್ಸಿಡೇಷನ್ ನಂಬರ್ ಗೋಲ್ಡ್ AU ಅಂದ್ರೆ ಗೋಲ್ಡ್. ಸೊ ಇಲ್ಲಿ ಏನ್ ಮಾಡ್ತೀರಾ ಸೇಮ್ ಹೈಡ್ರೋಜನ್ ಇದೆ, ಇದೊಂದು ಕಾಂಪೌಂಡ್. ಈ ಕಾಂಪೌಂಡ್ ಅಲ್ಲಿ ಹೈಡ್ರೋಜನ್ ಆಕ್ಸಿಡೇಷನ್ ನಂಬರ್ ಏನಾಗಿರುತ್ತೆ, ಹೈಡ್ರೋಜನ್ ಈಸ್ ಆಲ್ವೇಸ್ +1. ಓಕೆ, ಪ್ಲಸ್ ಆಫ್ ಗೋಲ್ಡ್ ಗೊತ್ತಿಲ್ಲ ನಮಗೆ, ಐಡೆಂಟಿಫೈ ಮಾಡಬೇಕು, ಕ್ಯಾಲ್ಕುಲೇಟ್ ಮಾಡಬೇಕು. X ಪ್ಲಸ್ ಆಫ್ ಕ್ಲೋರಿನ್ ಎಷ್ಟಿದಾವೆ ಇಲ್ಲಿ 4, ಕ್ಲೋರಿನ್ ಆಟಮ್ ಇರೋದು ಆಲ್ವೇಸ್ -1 = 0. ಅಷ್ಟನ್ನು ನಾವು ಸಮೇಷನ್ ಮಾಡಿದ್ರೆ ಆಕ್ಸಿಡೇಷನ್ ನಂಬರ್ ಈ ಕಾಂಪೌಂಡ್ ಅಲ್ಲಿರೋ ಎಲ್ಲ ಆಟಮ್ಸಿನ ಆಕ್ಸಿಡೇಷನ್ ನಂಬರ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ 0 ಬರುತ್ತೆ. ಸೊ ಇಲ್ಲಿ 1 ಇದೆ, X -4. ಸೊ -4 + 1 that is -3 = 0. ಇದೇನಾಯಿತು, X +3. ಸೊ ಆಕ್ಸಿಡೇಷನ್ ನಂಬರ್ ಆಫ್ AU gold in HAuCl4. ನೋಡಿ ಗೊತ್ತಾಯ್ತು ನಿಮಗೆ ಆಕ್ಸಿಡೇಷನ್ ನಂಬರ್. ಇದನ್ನ ರೆಪ್ರೆಸೆಂಟೇಷನ್ ಮಾಡಬೇಕು ಯಾವ್ದ್ರಲ್ಲಿ, ಸ್ಟಾಕ್ ನೋಟೇಷನ್ ಅಂದ್ರೆ ರೋಮನ್ ಲೆಟರ್ ಅಲ್ಲಿ. H ಇದೆ ಇಲ್ಲಿ, H AU ಬರೀತೀರಾ ನೋಡಿ. ಆಫ್ಟರ್ ದಿ ಮೆಟಲ್ ರೆಪ್ರೆಸೆಂಟೇಷನ್ ತೋರಿಸಬೇಕು. ಆಕ್ಸಿಡೇಷನ್ ನಂಬರ್ ಇದು 3Cl4. So using stack notation represent the following compounds. ಅದೇ ತರ ಇದೆ, ಕಾಪರ್ ಅಯೋಡೈಡ್ ಇದೆ, ಟೇಕ್ ಕಾಪರ್ X ಪ್ಲಸ್ ಅಯೋಡಿನ್ -1 that is equal to 0. So X is equal to +1. Oxidation state of copper in copper iodide is +1. ಇದನ್ನ ಹೇಗೆ ಬರೀತೀರಾ, Cu ಮೆಟಲ್ ಆದ್ಮೇಲೆ ಆಕ್ಸಿಡೇಷನ್ ನಂಬರ್ ಬರೀಬೇಕು. This is the representation of using stack notation. ನಾವು ಆಕ್ಸಿಡೇಷನ್ ನಂಬರ್ ನ ರೆಪ್ರೆಸೆಂಟೇಷನ್ ತೋರಿಸಬೇಕು. ಕೇಳ್ತಾರೆ ಕ್ಯಾಲ್ಕುಲೇಟ್ ದಿ ಆಕ್ಸಿಡೇಷನ್ ನಂಬರ್ ಆಫ್ AU in HAuCl4. ಅದೇ ತರ ಕಾಪರ್ CuI ಅಂದ್ರೆ ಕಾಪರ್ ಅಯೋಡೈಡ್. ಈ ಕಾಪರ್ ಅಯೋಡೈಡ್ ಅಲ್ಲಿ ಕ್ಯಾಲ್ಕುಲೇಟ್ ದಿ ಆಕ್ಸಿಡೇಷನ್ ನಂಬರ್ ಆಫ್ ಕಾಪರ್ ಇನ್ ಕಾಪರ್ ಅಯೋಡೈಡ್ ಅಂತ ಕೇಳಿದ್ರೆ, ಕಾಪರ್ ಆಕ್ಸಿಡೇಷನ್ ಗೊತ್ತಿಲ್ಲ, ಆಕ್ಸಿಡೇಷನ್ ನಂಬರ್ X ಅಂತ ತಗೊಳ್ತೀವಿ. -1 ಅಯೋಡಿನ್, ಫ್ಲೋರಿನ್ ಬ್ರೋಮಿನ್ ಅಯೋಡಿನ್, ಹ್ಯಾಲೋಜನ್ಸ್ ಎಲ್ಲವೂ ಕೂಡ ನೆಗೆಟಿವ್ ಆಕ್ಸಿಡೇಷನ್ ನಂಬರ್ ಇರುತ್ತೆ, ಅದರಲ್ಲಿ -1 ಇರುತ್ತೆ. ಅವರು ಕೂಡ ಸಮ್ ಕಡೆ ಅಂದ್ರೆ ಕೆಲವು ಎಕ್ಸೆಪ್ಷನಲ್ ಕೇಸ್ ಇದಾವೆ. ಇಂಟರ್ ಹ್ಯಾಲೋಜನ್ ಕಾಂಪೌಂಡ್ಸ್ ಅಲ್ಲಿ ಮಾತ್ರ, ಅದರಲ್ಲಿ ಫ್ಲೋರಿನ್ ಇಸ್ ಸೇಮ್, ಅದರ ಆಕ್ಸಿಡೇಷನ್ ನಂಬರ್ ಯಾವಾಗಲೂ ಕೂಡ -1 ನೆಗೆಟಿವ್ ಇರುತ್ತೆ. ಬಟ್ ಅಯೋಡಿನ್ ಕ್ಲೋರಿನ್ ಏನಿದಾವೆ ಅಥವಾ ಬ್ರೋಮಿನ್, ಅವುಗಳ ಆಕ್ಸಿಡೇಷನ್ ಸ್ಟೇಟ್ ಚೇಂಜ್ ಆಗ್ತಾ ಹೋಗುತ್ತೆ. ಇಲ್ಲಿ ಅಯೋಡಿನ್ ಆಕ್ಸಿಡೇಷನ್ ಸ್ಟೇಟ್ ಅಥವಾ ಆಕ್ಸಿಡೇಷನ್ ನಂಬರ್ ಚೇಂಜ್ ಆಗುತ್ತೆ, ಪ್ಲಸ್ ಮೈನಸ್, ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ ಸಮ್ ಟೈಮ್ಸ್. ಇದು ರೆಪ್ರೆಸೆಂಟೇಷನ್. ಓಕೆ, ನೆಕ್ಸ್ಟ್ ಒನ್ ಈಸ್ ಡೆಫಿನಿಷನ್ ಆಫ್ ಆಕ್ಸಿಡೈಸಿಂಗ್ ಏಜೆಂಟ್ ಅಂಡ್ ರೆಡ್ಯೂಸಿಂಗ್ ಏಜೆಂಟ್ in terms of oxidation number. ನಾವು ಆಲ್ರೆಡಿ ಆಕ್ಸಿಡೈಸಿಂಗ್ ಏಜೆಂಟ್ ಅಂದ್ರೆ ಏನು, ರೆಡ್ಯೂಸಿಂಗ್ ಏಜೆಂಟ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಎಲೆಕ್ಟ್ರಾನಿಕ್ ಟ್ರಾನ್ಸ್ಫರ್ ಅಥವಾ ಎಲೆಕ್ಟ್ರಾನಿಕ್ ಟ್ರಾನ್ಸ್ಫರ್ ರಿಯಾಕ್ಷನ್ ಅಲ್ಲಿ ನೋಡಿದ್ವಿ. ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಾನಿಕ್ ಟ್ರಾನ್ಸ್ಫರ್, ಅದರಲ್ಲಿ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್, ಆ ರಿಯಾಕ್ಷನ್ ಅಲ್ಲಿ ನಾವೇನ್ ಮಾಡಿದೀವಿ, ಆಕ್ಸಿಡೈಸಿಂಗ್ ಏಜೆಂಟ್ ಅಂದ್ರೆ ಏನು, ರೆಡ್ಯೂಸಿಂಗ್ ಏಜೆಂಟ್ ಅಂದ್ರೆ ಏನು. ಆಕ್ಸಿಡೈಸಿಂಗ್ ಏಜೆಂಟ್ reduces itself, reducing agent oxidizes itself ಅಂತ ಹಿಂದೆ ಓದಿದೀವಿ. ಸೊ ಇನ್ ಟರ್ಮ್ಸ್ ಆಫ್ ಆಕ್ಸಿಡೇಷನ್ ನಂಬರ್, ಇಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಆಕ್ಸಿಡೇಷನ್ ನಂಬರ್ ಆಗುತ್ತೆ. ಒಂದು ರೆಡಾಕ್ಸ್ ರಿಯಾಕ್ಷನ್ ಅಲ್ಲಿ ಆಕ್ಸಿಡೇಷನ್ ನಂಬರ್ ಏನಾಗುತ್ತೆ, ಈ ಕಡೆ ರಿಯಾಕ್ಟೆಂಟ್ಸ್ ಅಂಡ್ ಪ್ರಾಡಕ್ಟ್ಸ್ ಬಂದಾಗ ಇಂಟರ್ಚೇಂಜ್ ಆಗುತ್ತೆ. ಸೊ ಇಲ್ಲಿ ಆಕ್ಸಿಡೇಷನ್ ಸ್ಟೇಟ್ ಜಾಸ್ತಿ ಇರೋದು ಕಡಿಮೆ ಆಗುತ್ತೆ, ಕಡಿಮೆ ಇರೋದು ಜಾಸ್ತಿ ಆಗುತ್ತೆ. ಇನ್ ಟರ್ಮ್ಸ್ ಆಫ್ ಆಕ್ಸಿಡೇಷನ್ ನಂಬರ್ ಅಲ್ಲಿ ಆಕ್ಸಿಡೈಸಿಂಗ್ ಏಜೆಂಟ್ ಅಂದ್ರೆ ಏನು, ರೆಡ್ಯೂಸಿಂಗ್ ಏಜೆಂಟ್ ಅಂದ್ರೆ ನೋಡೋಣ. ಸೊ ಎ ರಿಯೇಜೆಂಟ್ ವಿಚ್ ಇನ್ಕ್ರೀಸ್ ದಿ ಆಕ್ಸಿಡೇಷನ್ ನಂಬರ್, ಎ ರಿಯೇಜೆಂಟ್ ವಿಚ್ ಇನ್ಕ್ರೀಸ್ ದಿ ಆಕ್ಸಿಡೇಷನ್ ನಂಬರ್ ಆಫ್ ಎನ್ ಎಲಿಮೆಂಟ್ ಇನ್ ಅನದರ್ ರಿಯಾಕ್ಟೆಂಟ್.
ಒಂದು ರೆಡಾಕ್ಸ್ ರಿಯಾಕ್ಷನ್, ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಏನು ಆಕ್ಸಿಡೈಸಿಂಗ್ ಏಜೆಂಟ್ ಅಂದ್ರೆ ಏನು? ರಿಯೇಜೆಂಟ್ ವಿಚ್ ಇನ್ಕ್ರೀಸ್ ದಿ ಆಕ್ಸಿಡೇಷನ್ ನಂಬರ್ ಆಫ್ ಎನ್ ಎಲಿಮೆಂಟ್ ಇನ್ ಅನದರ್ ಸಬ್ಸ್ಟೆನ್ಸ್ ಅಥವಾ ಅನದರ್ ರಿಯಾಕ್ಟೆಂಟ್ ಈಸ್ ಕಾಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್. ಅಂಡ್ ರಿಡ್ಯೂಸಿಂಗ್ ಏಜೆಂಟ್ ಅಂದ್ರೆ reagent which decrease the oxidation number of an element in another reactant is called reducing agent. In terms of oxidation number, the oxidation number increase ಆಗುತ್ತೆ, decrease ಆಗುತ್ತೆ. ಸೊ ಇಲ್ಲಿ ನೋಡಿ, ಒಂದು ರಿಯಾಕ್ಷನ್, ಒಂದು ರೆಡಾಕ್ಸ್ ರಿಯಾಕ್ಷನ್ ತಗೊಂಡಿದ್ದೀವಿ. MnO4 minus plus Fe2 plus which gives Mn2 plus and Fe3 plus. ಎಲ್ಲ ಅಯಾನ್ಸ್ಗಳು, MnO4 minus ಅಯಾನ್, Fe2 plus ಅಯಾನ್, ಮ್ಯಾಂಗನೀಸ್ 2 plus ಅಯಾನ್ and Fe3 plus ಅಯಾನ್. ಸೊ ಇಲ್ಲಿ ಆಕ್ಸಿಡೇಷನ್ ನಂಬರ್ ನೋಡಿ, ಮ್ಯಾಂಗನೀಸ್ +7 ಆಕ್ಸಿಡೇಷನ್ ನಂಬರ್ ಇದೆ. ಇಲ್ಲಿ MnO4 minus ಅಯಾನ್ ಅಲ್ಲಿ ಆಕ್ಸಿಡೇಷನ್ ನಂಬರ್ ಆಫ್ ಮ್ಯಾಂಗನೀಸ್ ಈಸ್ +7. ಇಲ್ಲಿ ಮ್ಯಾಂಗನೀಸ್ ಏನಾಯ್ತು? +2 ಆಯ್ತು. ಅಂದ್ರೆ ಡಿಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್ ಈಸ್ ಕಾಲ್ಡ್ ರಿಡಕ್ಷನ್. ಡಿಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್ ಈಸ್ ಕಾಲ್ಡ್ ರಿಡಕ್ಷನ್. ರಿಡಕ್ಷನ್ ಹೇಳ್ಬೋದು. ವಾಟ್ ಈಸ್ ಆಕ್ಸಿಡೇಷನ್ ಅಂಡ್ ರಿಡಕ್ಷನ್ ಇನ್ ಟರ್ಮ್ಸ್ ಆಫ್ ಆಕ್ಸಿಡೇಷನ್ ನಂಬರ್ ಅಂದ್ರೆ ದ ಡಿಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್ ಈಸ್ ಕಾಲ್ಡ್ ರಿಡಕ್ಷನ್. ಇನ್ಕ್ರೀಸ್ ಇನ್ oxidation number is called oxidation. So oxidizing agent and reducing agent. ಇದು oxidizing agent and this is ನೋಡಿಲೆ oxidizing agent. Oxidizing agent reduces itself, reduce ಆಗುತ್ತೆ ಅಂದ್ರೆ it reduces other reactant in the reaction. So oxidation Fe+2 ಇರೋದು Fe3 plus ಆಯ್ತು. ಇಲ್ಲಿ ಏನಾಯ್ತು? ಇನ್ಕ್ರೀಸ್ ಆಯ್ತು. ದಿಸ್ ಈಸ್ ಆಕ್ಸಿಡೇಷನ್. ಇನ್ಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್ ಈಸ್ ಕಾಲ್ಡ್ ಆಕ್ಸಿಡೇಷನ್. ಡಿಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್ ಈಸ್ ಕಾಲ್ಡ್ ರಿಡಕ್ಷನ್. ಸೊ ಆಕ್ಸಿಡೈಸಿಂಗ್ ಏಜೆಂಟ್ ಅಂದ್ರೆ ಏನು? ಆಕ್ಸಿಡೈಸಿಂಗ್ ಏಜೆಂಟ್ ರಿಯೇಜೆಂಟ್ ವಿಚ್ ಇನ್ಕ್ರೀಸ್ ದಿ ಆಕ್ಸಿಡೇಷನ್ ನಂಬರ್. ಇನ್ಕ್ರೀಸ್ ದಿ ಆಕ್ಸಿಡೇಷನ್ ನಂಬರ್ ಆಫ್ ಎನ್ ಎಲಿಮೆಂಟ್ ಇನ್ ಅನದರ್ ರಿಯಾಕ್ಟೆಂಟ್. ಅಂದ್ರೆ ಬೇರೆ ರಿಯಾಕ್ಟೆಂಟ್ ಏನಿರುತ್ತೆ, ಪಕ್ಕದಲ್ಲಿರೋ ರಿಯಾಕ್ಟೆಂಟ್, ಅದರ ಆಕ್ಸಿಡೇಷನ್ ನಂಬರ್ ಇನ್ಕ್ರೀಸ್ ಮಾಡೋ ತರ ಮಾಡುತ್ತೆ. ಅದನ್ನ ನಾವು ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಕರಿತೀವಿ. ಡಿಕ್ರೀಸ್ ಮಾಡೋ ತರ ಇನ್ನೊಂದು ರಿಯಾಕ್ಟೆಂಟ್ ಅನ್ನು ಮಾಡಿದ್ರೆ ಅದನ್ನು ನಾವು ರೆಡ್ಯೂಸಿಂಗ್ ಏಜೆಂಟ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡಿ, ಆಕ್ಸಿಡೈಸಿಂಗ್ ಏಜೆಂಟ್ ಈಸ್ ರೆಡ್ಯೂಸಸ್ ಇಟ್ಸೆಲ್ಫ್. ಇದು ಆಕ್ಸಿಡೈಸಿಂಗ್ ಏಜೆಂಟ್, ಬಟ್ ಇದೇ ರೆಡ್ಯೂಸ್ ಆಗುತ್ತೆ. Fe2+ is reducing agent, but oxidizes itself. ನೋಡಿ, Fe+2 ಇರೋದು Fe3+ ಜಾಸ್ತಿ ಆಯ್ತು. ಅದಕ್ಕೆ ಕಾರಣ ಆಗಿರೋದು ಯಾವುದು? ರೆಡ್ಯೂಸಿಂಗ್ ಏಜೆಂಟ್. It acts as oxidizing agent, it acts as reducing agent, but it reduces itself. Reducing agent oxidizes itself. ಇಲ್ಲಿ ಏನಾಗುತ್ತೆ? ಆಕ್ಸಿಡೇಷನ್ ನಂಬರ್ ಇನ್ಕ್ರೀಸ್ ಮಾಡುತ್ತೆ, ಇದು ಆಕ್ಸಿಡೇಷನ್ ನಂಬರ್ ನ ಡಿಕ್ರೀಸ್ ಮಾಡುತ್ತೆ. So this is oxidizing agent and reducing agent in terms of oxidation number. And what is oxidation and reduction in terms of oxidation number? Increase in oxidation number is called oxidation. Decrease in oxidation number is called reduction. Simple. Okay. Next concept is types of redox reactions. Redox reactions ಅಲ್ಲಿ 4 types ಇದಾವೆ. So let me see one by one. Types of redox reaction. First one is combination redox reaction. Combination redox reaction. Second one is decomposition redox reaction. Third one is displacement redox reaction. Fourth one is disproportion redox reaction. Disproportion redox reaction. So these 4 reactions are the types of redox reaction. First one is combination redox reaction, decomposition redox reaction, displacement redox reaction, and disproportion redox reaction. The name indicates combination.
ಡಿಕಾಂಪೋಸಿಷನ್ ಅಂದ್ರೆ ಡಿವೈಡ್ ಆಗೋದು, ಕಾಂಬಿನೇಷನ್ ಅಂದ್ರೆ ಕಂಬೈಂಡ್ ಆಗೋದು, ಡಿಸ್ಪ್ಲೇಸ್ಮೆಂಟ್ ಅಥವಾ ರೀಪ್ಲೇಸ್ಮೆಂಟ್ ಆಗೋದು, ಡಿಸ್ಪ್ಲೇಸ್ಮೆಂಟ್ ರೆಡಾಕ್ಸ್ ರಿಯಾಕ್ಷನ್, ಡಿಸ್ಪ್ರಪೋರ್ಷನ್, ಈಗ ಪ್ರಪೋರ್ಷನ್ ಅಂಡ್ ಡಿಸ್ಪ್ರಪೋರ್ಷನ್ ಅರ್ಥ ಆಗುತ್ತೆ, ಡಿಸ್ಪ್ರಪೋರ್ಷನ್ ರೆಡಾಕ್ಸ್ ರಿಯಾಕ್ಷನ್ಸ್. ಇವನ್ನ ಏನ್ ಮಾಡೋಣ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಫಸ್ಟ್ ಒನ್ ಈಸ್ ಕಾಂಬಿನೇಷನ್ ರೆಡಾಕ್ಸ್ ರಿಯಾಕ್ಷನ್. ಟೇಕ್ ಫಸ್ಟ್ ರಿಯಾಕ್ಷನ್ ಕಾಂಬಿನೇಷನ್. ಕಾಂಬಿನೇಷನ್ ರೆಡಾಕ್ಸ್ ರಿಯಾಕ್ಷನ್. ವಾಟ್ ಈಸ್ ಕಾಂಬಿನೇಷನ್ ರೆಡಾಕ್ಸ್ ರಿಯಾಕ್ಷನ್? ಈ ರೆಡಾಕ್ಸ್ ರಿಯಾಕ್ಷನ್ ಏನಾಗುತ್ತೆ ಅಂದ್ರೆ ಟೂ ಆರ್ ಮೋರ್ ಎಲಿಮೆಂಟ್ಸ್ ವಿಚ್ ಗಿವ್ಸ್ ಎ ಕಾಂಪೌಂಡ್. ಸಿಂಪಲ್ ಆಗಿ ಎರಡು ಅಥವಾ ಮೂರು ಎಲಿಮೆಂಟ್ಸ್ ಇಂದ ಒಂದು ಕಾಂಪೌಂಡ್ ಫಾರ್ಮೇಶನ್ ಆಗುತ್ತೆ. ಅದನ್ನ ನಾವು ಕಾಂಬಿನೇಷನ್ ರೆಡಾಕ್ಸ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಕಾಂಬಿನೇಷನ್ ರೆಡಾಕ್ಸ್ ರಿಯಾಕ್ಷನ್ in which the chemical compounds are formed by the chemical compounds are formed by two or more elements. Combination redox reaction is the redox reaction in which the chemical compounds are formed by two or more elements. Elements ಅಂದ್ರೆ elemental states ಅಂತ ನಿಮಗೆ ಗೊತ್ತಿದೆ ಆಲ್ರೆಡಿ. ಎಲಿಮೆಂಟ್ಸ್ ಫ್ರೀ ಸ್ಟೇಟ್ ಎಲಿಮೆಂಟ್ಸ್ ಅಂದ್ರೆ ಎಕ್ಸಾಂಪಲ್ ಈಗ ಹೈಡ್ರೋಜನ್, ಆಕ್ಸಿಜನ್, ಅಲ್ಯೂಮಿನಿಯಂ, ಕಾರ್ಬನ್, ಸಲ್ಫರ್, ಇವೆಲ್ಲವೂ ಕೂಡ ಏನು ಎಲಿಮೆಂಟಲ್ ಸ್ಟೇಟ್ ಇರುವಂತಹ ಆಟಮ್ಸ್ ಅಥವಾ ಎಲಿಮೆಂಟ್ಗಳು. ಇವರ ಆಕ್ಸಿಡೇಷನ್ ನಂಬರ್ ಯಾವಾಗಲೂ ಕೂಡ 0 ಆಗಿರುತ್ತೆ. ಬಿಕಾಸ್ ದೀಸ್ ಆರ್ ಪ್ರೆಸೆಂಟ್ ಇನ್ ಫ್ರೀ ಸ್ಟೇಟ್ ಇನ್ ನೇಚರ್. ಎಲಿಮೆಂಟಲ್ ಸ್ಟೇಟ್ ಅಲ್ಲಿ ಇರ್ತವೆ. ಎರಡು ಎಲಿಮೆಂಟಲ್ ಸ್ಟೇಟ್ ಅಲ್ಲಿ ಇರತಕ್ಕಂಥ ಎರಡು ಏನು ಕಾಂಪೋನೆಂಟ್ಸ್ ಗಳಿಂದ ಒಂದು ಕಾಂಪೌಂಡ್ ಫಾರ್ಮ್ ಆಗುತ್ತೆ. ಅದನ್ನೇ ನಾವು ಕಾಂಬಿನೇಷನ್ ಆಫ್ ಟೂ ಆರ್ ಮೋರ್ ಎಲಿಮೆಂಟ್ಸ್ ಫಾರ್ಮ್ ಎ ಕಾಂಪೌಂಡ್. ಅಷ್ಟೇ ಸಿಂಪಲ್ ಆಗಿ ಹೇಳೋದಂದ್ರೆ ಎ ಪ್ಲಸ್ ಬಿ ಗಿವ್ಸ್ ರೈಸ್ ಟು ಎ ಪ್ರಾಡಕ್ಟ್ ಸಿ. ಎರಡು ಎಲಿಮೆಂಟ್ ಗಳಿಂದ ಒಂದು ಪ್ರಾಡಕ್ಟ್ ಸಿಕ್ತು ಅಥವಾ ಎರಡು ರಿಯಾಕ್ಟೆಂಟ್ ಇಂದ ಒಂದು ಪ್ರಾಡಕ್ಟ್ ಸಿಕ್ತು. ಎರಡು ಎಲಿಮೆಂಟ್ಸ್ ಗಳು ಹೇಗಿರ್ತವೆ ಅಂದ್ರೆ ಫ್ರೀ ಸ್ಟೇಟ್ ಅಲ್ಲಿ ಇರ್ತವೆ. ಫಾರ್ ಎಕ್ಸಾಂಪಲ್ ವಿ ಟೇಕ್ ಎನ್ ಎಕ್ಸಾಂಪಲ್ ಅಂತ ಆಗುತ್ತೆ. ಸಿ ಪ್ಲಸ್ ವಾಟರ್. ನಾವು ಇಲ್ಲಿ ಎಕ್ಸಾಂಪಲ್ ತಗೋಬೇಕಾದ್ರೆ ಕಂಬಷನ್ ಆಫ್ ಕಾರ್ಬನ್. ಕಂಬಷನ್ ಆಫ್ ಕಾರ್ಬನ್ ಹೇಗಾಗುತ್ತೆ? ಕಂಬಷನ್ ಆಫ್ ಕಾರ್ಬನ್, ಟೇಕ್ ಕಾರ್ಬನ್ is a solid in solid form plus oxygen in gaseous form. combustion ಮಾಡಿದ್ರೆ ಕಾರ್ಬನ್ ಅಂತ ಕಂಬಷನ್ ಮಾಡಿದ್ರೆ ಕಾರ್ಬನ್ ಅಂಡರ್ಗೋಸ್ ಕಂಬಷನ್ ಇನ್ ದಿ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಏನಾಗುತ್ತೆ? CO2 is also gas. ಆಕ್ಸಿಡೇಷನ್ ನಂಬರ್ ಕಾರ್ಬನ್ ಇದು ಫ್ರೀ ಸ್ಟೇಟ್ ಅಲ್ಲಿ ಇದೆ. ಸೊ 0 ಆಕ್ಸಿಡೇಷನ್ ಸ್ಟೇಟ್ ಅಂದ್ರೆ ಆಕ್ಸಿಡೇಷನ್ ನಂಬರ್ ಇಸ್ 0. ಇಲ್ಲಿ ಆಕ್ಸಿಜನ್ ಕೂಡ ಆಕ್ಸಿಡೇಷನ್ ನಂಬರ್ 0 ಇರುತ್ತೆ. ಬಟ್ ಇಲ್ಲಿ ಏನಾಯ್ತು? CO2 ಕಾರ್ಬನ್ ಡೈಆಕ್ಸೈಡ್ ಅಲ್ಲಿ ಆಕ್ಸಿಜನ್ -2, ಇದು +4. ಸೊ 2 into -2 -4 and +4. ಸೊ 0 ಆಯ್ತು. ಇದು ಒಂದು ಎಕ್ಸಾಂಪಲ್. ಸೊ ಏನಾಗುತ್ತೆ? A plus B gives rise to a product C. A chemical compound are formed by two or more elements. Elemental state, free state ಅಲ್ಲಿ ಇರೋ ಎಲಿಮೆಂಟ್ಸ್ ಇಂದ ನಿಮಗೆ products. Take another example. Methane, combustion of methane ಅಂತ ನೋಡ್ರೆ CH4. Combustion of methane, the presence of oxygen. Combustion of methane, the presence of oxygen. ಇಲ್ಲೂ ಕೂಡ ಅಷ್ಟೇ CH4 ಇದೆ. CH4 methane combustion ಧಾರಣ ಮಾಡಿದ್ರೆ ಏನಾಗುತ್ತೆ? in the presence of oxygen which gives CO2 carbon dioxide plus 2H2O. ಇಲ್ಲಿ ಏನಾಗಿದೆ ನೋಡಿ, ಕಾರ್ಬನ್ ಯಾವ ಸ್ಟೇಟ್ ಅಲ್ಲಿ ಇದೆ? ಆಕ್ಸಿಡೇಷನ್ ನಂಬರ್ ಅಂದ್ರೆ ಹೈಡ್ರೋಜನ್ +1 +1 into 4 ಹಾಗಾದ್ರೆ ಇದೇನಾಗಿರುತ್ತೆ? -4. ಇದು +1 ಆಕ್ಸಿಡೇಷನ್ ನಂಬರ್. ಆಕ್ಸಿಜನ್ ಎಕ್ಸಿಸ್ಟಿಂಗ್ ಫ್ರೀ ಸ್ಟೇಟ್, ಸೊ 0.
ಆಕ್ಸಿಡೇಷನ್ ನಂಬರ್ ಇಸ್ 0. ನೆಕ್ಸ್ಟ್ ಕಾರ್ಬನ್ ಡೈಆಕ್ಸೈಡ್ ಅಲ್ಲಿ ಏನಾಯ್ತು ಆಕ್ಸಿಜನ್ -2 ಇರುತ್ತೆ. 2 × 2 -4 ಅಂದ್ರೆ ಇದು ಏನಾಯ್ತು ಇಲ್ಲಿ ಕಾರ್ಬನ್ +4. ಸೇಮ್ ರಿಯಾಕ್ಷನ್ 0 to +4 ಆಯ್ತು. ಅಂದ್ರೆ ಏನಿಲ್ಲ ಸಿಂಪಲ್ ಕಾಂಬಿನೇಷನ್ redox reaction is a redox reaction in which two elements which gives a compound ಅಥವಾ a chemical compound is formed by two or more elements. This is example. Next we go to decomposition reaction. Decomposition means divide. ಒಂದು ಕಾಂಪೌಂಡ್ ಇಂದ ಎಲಿಮೆಂಟ್ಸ್ ಗಳು ಸಿಗ್ತವೆ ಅಥವಾ ಕಾಂಪೌಂಡ್ಸ್ ಇಂದ ಕಾಂಪೋನೆಂಟ್ ಸಿಗುತ್ತೆ, ಅದನ್ನ ನಾವು ಡಿಕಂಪೋಸಿಷನ್ ಡಿಕಂಪೋಸ್ ಆಗುತ್ತೆ ಅಥವಾ ಡಿವೈಡ್ ಆಗುತ್ತೆ. ಒಂದು ಕಾಂಪೌಂಡ್ ಡಿವೈಡ್ ಆಗುತ್ತೆ ಬೈ ಈಟಿಂಗ್ ಆರ್ ಇಟ್ ಸೆಲ್ಫ್. ನೋಡೋಣ. ನೆಕ್ಸ್ಟ್ ಒನ್ ಇಸ್ ಡಿಕಂಪೋಸಿಷನ್ ರೆಡಾಕ್ಸ್ ರಿಯಾಕ್ಷನ್. ದ ನೇಮ್ ಇಂಡಿಕೇಟ್ಸ್ ದಟ್ ಡಿಕಂಪೋಸಿಷನ್ ಒಂದು ಕಾಂಪೌಂಡ್ಸ್ ಏನಾಗುತ್ತೆ ಡಿವೈಡ್ ಆಗುತ್ತೆ, ಡಿಕಂಪೋಸ್ ಆಗಿ ರಿಯಾಕ್ಟೆಂಟ್ಸ್ ಗಳು ಸಿಗ್ತವೆ. ಅದರಲ್ಲಿ ಒಂದು ರಿಯಾಕ್ಟೆಂಟ್ ಏನಾಗಿರುತ್ತೆ ಅಥವಾ ಪ್ರಾಡಕ್ಟ್ ಅಲ್ಲಿ ಎರಡು ಕಾಂಪೋನೆಂಟ್ಸ್ ಬರುತ್ತೆ, ಆ ಕಾಂಪೋನೆಂಟ್ಸ್ ಅಲ್ಲಿ ಒಂದು ಎಲಿಮೆಂಟ್ ಇರಬೇಕು. ಸೊ ದಿ ರೆಡಾಕ್ಸ್ ರಿಯಾಕ್ಷನ್ ಇನ್ ವಿಚ್ ದಿ ಕೆಮಿಕಲ್ ಕಾಂಪೌಂಡ್ಸ್ ಅಂಡರ್ಗೋಸ್ ಡಿಕಂಪೋಸಿಷನ್ by itself or eating to give products containing at least one elemental state. Redox reaction in which chemical compounds undergo decomposition. ನಾವು ಕೂಡ ಕೆಮಿಕಲ್ ಕಾಂಪೌಂಡ್ಸ್ ಡಿಕಂಪೋಸಿಷನ್ ಆಗ್ತವೆ, ಡಿವೈಡ್ ಆಗ್ತವೆ. ಕಾಂಪೌಂಡ್ಸ್ ಇಂದ ಕಾಂಪೋನೆಂಟ್ಸ್ ಗಳು ಆಗ್ತವೆ. ನೋಡಿ, ಕಾಂಪೌಂಡ್ ಟು ಕಾಂಪೋನೆಂಟ್ಸ್. C equals to A plus B. Compounds to components. So decomposition by itself or eating. Eat ಮಾಡೋದ್ರಿಂದ ಆಗಬಹುದು ಅಥವಾ itself divide ಆಗಬಹುದು, decompose ಆಗಬಹುದು. To gives product containing at least one elemental state. Like hydrogen is in elemental state, oxygen elemental state. ಇಲ್ಲೂ ಕೂಡ oxygen elemental state ಅಲ್ಲಿ ಇದೆ. ಅಂದ್ರೆ ಆಕ್ಸಿಡೇಷನ್ ನಂಬರ್ ಇಸ್ 0. ಫ್ರೀ ಸ್ಟೇಟ್ ಆರ್ ಎಲಿಮೆಂಟಲ್ ಸ್ಟೇಟ್ ಅಥವಾ ಅನ್ಕಂಬೈನ್ಡ್ ಸ್ಟೇಟ್ ಅಲ್ಲಿ ಒಂದಾದ್ರೂ ಕೂಡ ಕಾಂಪೋನೆಂಟ್ಸ್ ಬಂದಿರಬೇಕು. ಕಾಂಪೌಂಡ್ ಅಂಡರ್ಗೋಸ್ ಡಿಕಂಪೋಸಿಷನ್ ಟು ಫಾರ್ಮ್ ಎ ಕಾಂಪೋನೆಂಟ್ಸ್. ಟು ಆರ್ ಮೋರ್ ಕಾಂಪೋನೆಂಟ್ಸ್ ಬರುತ್ತೆ, ಅದರಲ್ಲಿ ಒಂದು ಎಲಿಮೆಂಟಲ್ ಸ್ಟೇಟ್ ಅಲ್ಲಿ ಇರಬೇಕು ಒಂದು ಕಾಂಪೋನೆಂಟ್. ಸೊ ಟೇಕ್ ಎಕ್ಸಾಂಪಲ್ ಪೊಟ್ಯಾಷಿಯಂ ಕ್ಲೋರೈಡ್ ಅಂತ ಕರಿತೀವಿ. 2KClO3 ಪೊಟ್ಯಾಷಿಯಂ ಇದರಲ್ಲಿ +1 ಆಕ್ಸಿಡೇಷನ್ ಸ್ಟೇಟ್, ಕ್ಲೋರಿನ್ +5 ಇರುತ್ತೆ. ಅಗೇನ್ ಆಕ್ಸಿಜನ್ ಗೊತ್ತಿದೆ ನಿಮಗೆ -2 ಇರುತ್ತೆ. ಇಲ್ಲೇನಾಯ್ತು KCl ಪೊಟ್ಯಾಷಿಯಂ ಕ್ಲೋರೈಡ್ ಆಯ್ತು, ಆಕ್ಸಿಜನ್ ಹೊರಗಡೆ ಹೋಯ್ತು. ಸೊ ಆಕ್ಸಿಡೇಷನ್ ಸ್ಟೇಟ್ ಅಂದ್ರೆ ಒನ್ ಆಫ್ ದ ಎಲಿಮೆಂಟ್ ಇಸ್ ಪ್ರೆಸೆಂಟ್ ಇನ್ ಫ್ರೀ ಸ್ಟೇಟ್ ಆರ್ ಎಲಿಮೆಂಟಲ್ ಸ್ಟೇಟ್. ಸೊ ಸೇಮ್ ವಾಟರ್ ಮಾಲಿಕ್ಯೂಲ್ ಡಿಕಂಪೋಸಿಷನ್ ಆದ್ರೆ ಹೈಡ್ರೋಜನ್ ಅಂಡ್ ಆಕ್ಸಿಜನ್ ಎರಡು ಕೂಡ ಎಲಿಮೆಂಟಲ್ ಸ್ಟೇಟ್ ಅಲ್ಲಿ ಇರ್ತವೆ, ಫ್ರೀ ಸ್ಟೇಟ್ ಅಲ್ಲಿ. ಅಂಡ್ ಆಕ್ಸಿಜನ್ gaseous state. Okay, next one is sodium hydride. ಅಂದ್ರೆ ಹೈಡ್ರೋಜನ್ ಹೈಡ್ರೈಡ್ ಫಾರ್ಮ್ ಆಯ್ತು ಅಂದ್ರೆ ಕಾಂಪೌಂಡ್ಸ್ ಏನಾಗುತ್ತೆ ಅಂತ ಹೇಳಿದ್ವಿ. ಹೈಡ್ರೋಜನ್ ನೆಗೆಟಿವ್ ಚಾರ್ಜ್ ಇರುತ್ತೆ ಅಥವಾ -1 ಆಕ್ಸಿಡೇಷನ್ ನಂಬರ್ ಇರುತ್ತೆ ಅಂತ ಹೇಳಿದ್ವಿ. ಸೊ NaH ಸೋಡಿಯಂ ಹೈಡ್ರೈಡ್ ಕಾಂಪೌಂಡ್ ಅಲ್ಲಿ ಸೋಡಿಯಂ +1 ಆಕ್ಸಿಡೇಷನ್ ಸ್ಟೇಟ್ ಅಥವಾ ನಂಬರ್, ಇಲ್ಲಿ -1 ಇರುತ್ತೆ. ಇದೇನಾಯ್ತು 2Na ಅಂದ್ರೆ 0 ಆಕ್ಸಿಡೇಷನ್ ನಂಬರ್. ಹೈಡ್ರೋಜನ್ is also present in free state or uncombined state. Compounds which gives the components. ಬ್ರೇಕ್ ಆಗುತ್ತೆ, ಕಾಂಪೌಂಡ್ಗಳು ಬ್ರೇಕ್ ಆಗುತ್ತೋ ಕಾಂಪೋನೆಂಟ್ಸ್ ಗಳು ಆಗ್ತವೆ. ಅದರಲ್ಲಿ ಒನ್ ಆಫ್ ದ ಕಾಂಪೋನೆಂಟ್ ಈಸ್ ಪ್ರೆಸೆಂಟ್ ಈಸ್ ಎಲಿಮೆಂಟಲ್ ಸ್ಟೇಟ್, ಈಸ್ ಇನ್ ಎಲಿಮೆಂಟಲ್ ಸ್ಟೇಟ್. ಸೊ ದಿಸ್ ಈಸ್ ಡಿಕಂಪೋಸಿಷನ್ ರೆಡಾಕ್ಸ್ ರಿಯಾಕ್ಷನ್. ಥರ್ಡ್ ಒನ್ ಈಸ್ ಡಿಸ್ಪ್ಲೇಸ್ಮೆಂಟ್ ರೆಡಾಕ್ಸ್ ರಿಯಾಕ್ಷನ್. ಡಿಸ್ಪ್ಲೇಸ್ಮೆಂಟ್ ಅಂತ ಇದೆ ಆರ್ ರೀಪ್ಲೇಸ್ಮೆಂಟ್ ರೆಡಾಕ್ಸ್ ರಿಯಾಕ್ಷನ್. An atom or ion present in a chemical compound. So displacement redox reaction is a type of redox reaction in which an atom or ion present in the chemical compound gets replaced by an atom or ion of another element based on metal or non metal. ನೋಡಿ ಇದರಲ್ಲಿ ಎರಡು ಟೈಪ್ಸ್ ಇದಾವೆ. ಒಂದು
ಮೆಟಲ್ ಡಿಸ್ಪ್ಲೇಸ್ಮೆಂಟ್ ರೆಡಾಕ್ಸ್ ರಿಯಾಕ್ಷನ್ ಅಂಡ್ ನಾನ್ ಮೆಟಲ್ ಡಿಸ್ಪ್ಲೇಸ್ಮೆಂಟ್ ರೆಡಾಕ್ಸ್ ರಿಯಾಕ್ಷನ್ ಅಂತ. ಸೊ ಡಿಸ್ಪ್ಲೇಸ್ಮೆಂಟ್ ರೆಡಾಕ್ಸ್ ರಿಯಾಕ್ಷನ್ ಅಂದ್ರೆ ಒಂದು ಕೆಮಿಕಲ್ ಕಾಂಪೌಂಡ್ ಇರುತ್ತೆ, ಒಂದು ಎಲಿಮೆಂಟ್ ಇರುತ್ತೆ, ಎಕ್ಸ್ ಅಂಡ್ ವೈ ಝೆಡ್. ಇದನ್ನ ನೀವು ಒಂದು ಕೆಮಿಕಲ್ ಕಾಂಪೌಂಡ್ ಅಂದ್ಕೊಂಡ್ರೆ ಇದನ್ನ ಒಂದು ಎಲಿಮೆಂಟ್ ಅಂತ ಹೇಳಿ. ಇಟ್ ಮೇ ಬಿ ಎ ಮೆಟಲ್ ಆರ್ ನಾನ್ ಮೆಟಲ್, ಯಾವ್ದಾದ್ರು ಆಗಿರ್ಬೋದು. ಇದು ಒಂದು ಜಸ್ಟ್ ಎ ಮೆಟಲ್, ಇದು ಮೆಟಲ್ ಕಾಂಪೌಂಡ್ ಆಗಿರ್ಬೋದು. ಸೊ ಇಲ್ಲಿ ವೈ ಝೆಡ್ ಅನ್ನೋದೊಂದು ಕೆಮಿಕಲ್ ಕಾಂಪೌಂಡ್ ಅನ್ಕೊಂಡ್ರೆ ಇದನ್ನ ಒಂದು ಎಲಿಮೆಂಟ್ ಅನ್ಕೊಂಡ್ರೆ, ಅಥವಾ ಇದು ಒಂದು ಮೆಟಲ್, ಇದು ಒಂದು ಕಾಂಪೌಂಡ್, ಮೆಟಲ್ ಕಂಟೈನಿಂಗ್ ಕೆಮಿಕಲ್ ಕಾಂಪೌಂಡ್. ಎಕ್ಸ್ ಈಸ್ ಎ ಮೆಟಲ್, this YZ is a metal containing chemical compound. Metal can be replaced by a compound. ನೋಡಿ X Y Z ಇದೆ, ಏನಾಗುತ್ತೆ ಅಂದ್ರೆ ಇದರಲ್ಲಿರೋ ಮೆಟಲ್ ರಿಪ್ಲೇಸ್, ಡಿಸ್ಪ್ಲೇಸ್ ಅಂದ್ರೆ ರಿಪ್ಲೇಸ್ ಆಗುತ್ತೆ. ಏನಾಗುತ್ತೆ ಇದು X Z plus Y, X Z plus, so replacement of metal ಆಗುತ್ತೆ from a chemical compound into free state. ಇದೊಂದು ಎಲಿಮೆಂಟಲ್ ಸ್ಟೇಟ್ ಆರ್ ಫ್ರೀ ಸ್ಟೇಟ್ ಅಲ್ಲಿ ಇರೋ ಒಂದು ಮೆಟಲ್, ಇದು ಕಂಬೈನ್ ಸ್ಟೇಟ್ ಅಲ್ಲಿ ಇರೋ ಒಂದು ಮೆಟಲ್ ಕಂಟೈನಿಂಗ್ ಕೆಮಿಕಲ್ ಕಾಂಪೌಂಡ್. ಸೊ ದಿ ಮೆಟಲ್ ಕ್ಯಾನ್ ಬಿ ರೀಪ್ಲೇಸ್ಡ್ ಬೈ ಎ ಕೆಮಿಕಲ್ ಕಾಂಪೌಂಡ್ ಇಂಟು ಫ್ರೀ ಸ್ಟೇಟ್. ಇದರಲ್ಲಿ ಎರಡು ಟೈಪ್ಸ್ ಇದಾವೆ. ಒಂದು ಫಸ್ಟ್ ಒನ್ ಈಸ್ ಮೆಟಲ್ displacement redox reaction. Displacement, metal displacement redox reaction. So name ಹೇಳುತ್ತೆ ಮೆಟಲ್ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಮೆಟಲ್ ರಿಪ್ಲೇಸ್ಮೆಂಟ್ ಆಗುತ್ತೆ. ಇನ್ನೊಂದು ನಾನ್ ಮೆಟಲ್ ಡಿಸ್ಪ್ಲೇಸ್ಮೆಂಟ್ ರೆಡಾಕ್ಸ್ ರಿಯಾಕ್ಷನ್. ವಾಟ್ ಈಸ್ ಮೆಟಲ್ ಡಿಸ್ಪ್ಲೇಸ್ಮೆಂಟ್ ರೆಡಾಕ್ಸ್ ರಿಯಾಕ್ಷನ್? ಎ ಮೆಟಲ್ ಇನ್ ಎ ಕಾಂಪೌಂಡ್ ಕ್ಯಾನ್ ಬಿ ರೀಪ್ಲೇಸ್ಡ್ ಬೈ ಎ ಮೆಟಲ್ ಇನ್ ಅನದರ್ ಕೆಮಿಕಲ್ ಕಾಂಪೌಂಡ್. ಇದೇ ರಿಯಾಕ್ಷನ್ ನೋಡೋಣ. ಒಂದು ಎಕ್ಸಾಂಪಲ್ ತಗೊಂಡ್ರೆ ಗೊತ್ತಾಗುತ್ತೆ. A metal in a chemical compound or a metal in a compound can be replaced by another metal present in free state. To take an example, the example thododre take zinc, the solid plus copper sulfate is an aqueous solution. ನೋಡಿ ಇಲ್ಲಿ X plus YZ ಅನ್ನೋ ಒಂದು ಜನರಲ್ ರಿಯಾಕ್ಷನ್ ಇದೆ. ಅದೇ ತರ X ಅಂದ್ರೆ zinc is a metal. This copper sulfate is a chemical compound which contains a metal. Copper ಅನ್ನೋದು ಮೆಟಲ್, ಇದು ಕೂಡ ಮೆಟಲ್. ಸೊ ಆಕ್ಸಿಡೇಷನ್ ಸ್ಟೇಟ್ ಆಫ್ zinc, ಇದು ಫ್ರೀ ಸ್ಟೇಟ್ ಅಲ್ಲಿ ನಮಗೆ 0 ಇರುತ್ತೆ. ಇಲ್ಲಿ ಒಂದು ನಿಮಗೆ ಆಕ್ಸಿಜನ್ ಇನ ಆಕ್ಸಿಡೇಷನ್ ನಂಬರ್ ಗೊತ್ತಿದೆ -2, ಕಾಪರ್ ಇಂದು +2 ಇದೆ, ರೈಟ್, +2, ಸಲ್ಫರ್ ಇಂದು +4. ನೋಡಿ and metal can be replaced from a compound. ಇದು just metal displacement reaction. metal ಒಂದಿದೆ, metal ಏನಿದೆ ಅಂದ್ರೆ ಇಲ್ಲಿ ಫ್ರೀ ಸ್ಟೇಟ್ ಅಲ್ಲಿ ಇದೆ, ಆಕ್ಸಿಡೇಷನ್ ನಂಬರ್ ಇಸ್ 0. metal containing chemical compound, ಇಲ್ಲೂ ಕೂಡ ಒಂದು ಮೆಟಲ್ ಇದೆ ಕಾಪರ್, ಇವೆರಡು ಕೂಡ ರೀಪ್ಲೇಸ್ ಆಗುತ್ತೆ ಅಷ್ಟೇ. ಇದೇನಾಗುತ್ತೆ ಕಾಪರ್ ಪ್ಲಸ್ zinc sulfate. copper again oxidation number is 0, it is present in free state or elemental state ಅಥವಾ uncombined state. ನೋಡಿ zinc uncombined state ಅಲ್ಲಿ ಇದೆ, ಇಲ್ಲಿ ಕಾಪರ್ ಕಂಬೈನ್ಡ್ ಸ್ಟೇಟ್ ಅಲ್ಲಿ ಇದೆ, ಕಂಬೈನ್ಡ್ ಕಾಂಪೌಂಡ್ ಅಲ್ಲಿ ರೀಪ್ಲೇಸ್ ಆಗಿದೆ. ಸೊ ಅಗೇನ್ ಸೇಮ್ ಇಲ್ಲಿ ಏನಾಯ್ತು -2 +4 and +2. So this is metal displacement. ಎರಡರಲ್ಲೂ ಕೂಡ ಮೆಟಲ್ ಇದೆ. This copper sulfate contains copper as a metal. This zinc is a metal. It is present in free state. Copper is also a metal. It is present in combined state. ಈ combined state ಅಲ್ಲಿರೋ ಒಂದು ಮೆಟಲ್ ರೀಪ್ಲೇಸ್ ಆಗುತ್ತೆ. ಈ ಫ್ರೀ ಸ್ಟೇಟ್ ಅಲ್ಲಿರೋ ಅಥವಾ ಅನ್ಕಂಬೈನ್ಡ್ ಸ್ಟೇಟ್ ಅಲ್ಲಿರೋ ಒಂದು ಮೆಟಲ್ ಇದಕ್ಕೆ ಏನಾಗುತ್ತೆ ಕಂಬೈನ್ ಆಗಿ ಕಾಪರ್ ಒಳಗಡೆ ಬಂದು ಜಿಂಕ್ ಸಲ್ಫೇಟ್ ಸಿಗುತ್ತೆ. So this is metal displacement redox reaction. Take another example. ಅಥವಾ ಇನ್ನೊಂದು ಟೈಪ್ ಇದೆ ಇದರಲ್ಲಿ, ನಾನ್ ಮೆಟಲ್ ಡಿಸ್ಪ್ಲೇಸ್ಮೆಂಟ್ ರೆಡಾಕ್ಸ್ ರಿಯಾಕ್ಷನ್. ಏನು ನಾನ್ ಮೆಟಲ್ ಡಿಸ್ಪ್ಲೇಸ್ಮೆಂಟ್ ರೆಡಾಕ್ಸ್ ರಿಯಾಕ್ಷನ್ ಅಂದ್ರೆ ನಾವು ಮೆಟಲ್ ತಗೊಂಡಿದ್ವಿ, ಅಲ್ಲಿ ನಾನ್ ಮೆಟಲ್ ಇರುತ್ತೆ ಅಷ್ಟೇ. ನಾನ್ ಮೆಟಲ್ ಏನಾಗುತ್ತೆ, ಈ ಮೆಟಲ್ ಜೊತೆ ರಿಯಾಕ್ಟ್ ಆಗ್ಬಿಟ್ಟು ನಾನ್ ಮೆಟಲ್ ಇಲ್ಲಿಗೆ ಹೊರಗಡೆ ಬರುತ್ತೆ.
Okay. Next one is non-metal displacement reaction. ಅಂದ್ರೆ ಮೆಟಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಲ್ಲಿ ಟೂ ಟೈಪ್ಸ್ ಇದಾವೆ. ಒಂದು ಮೆಟಲ್ ಡಿಸ್ಪ್ಲೇಸ್ಮೆಂಟ್ ರೆಡಾಕ್ಸ್ ರಿಯಾಕ್ಷನ್ ಅಂಡ್ ನಾನ್ ಮೆಟಲ್ ಡಿಸ್ಪ್ಲೇಸ್ಮೆಂಟ್ ರೆಡಾಕ್ಸ್ ರಿಯಾಕ್ಷನ್. ಮೆಟಲ್ ಡಿಸ್ಪ್ಲೇಸ್ಮೆಂಟ್ ರೆಡಾಕ್ಸ್ ರಿಯಾಕ್ಷನ್ ಅಲ್ಲಿ ಮೆಟಲ್ ಎಕ್ಸ್ಚೇಂಜ್ ಆಗುತ್ತೆ ಅಥವಾ ರಿಪ್ಲೇಸ್ಮೆಂಟ್ ಆಗುತ್ತೆ. ಇಲ್ಲಿ ನಾನ್ ಮೆಟಲ್ಸ್ ಲಿಬರೇಟ್ ಆಗುತ್ತೆ ಅಥವಾ ಹೊರಗಡೆ ಬರುತ್ತೆ. ನೋಡಿ, all alkali metals, some alkaline earth metals. Alkali metals are again lithium, sodium, potassium, rubidium, cesium and francium. Some alkaline earth metals which are very good reductants which displace hydrogen from cold water. Cold water ಅಂದ್ರೆ contains water H2O, ಅದರಿಂದ hydrogen ನ displace ಮಾಡುತ್ತೆ. So non metal, hydrogen is a non metal, oxygen is a non metal. ಇವೆರಡನ್ನ ಡಿಸ್ಪ್ಲೇಸ್ ಮಾಡುತ್ತೆ ಬೈ ಯೂಸಿಂಗ್ ದಿಸ್ alkaline earth metals and alkali metals. Take sodium. Sodium is a alkali metal. Is zero oxidation number or oxidation state. It is present in ಇದು elemental formula ಇದೆ. So water, hydrogen plus 1 oxidation number, oxygen minus 2. So heat ಮಾಡಿದ್ರೆ for sodium hydroxide plus hydrogen gas. Sodium hydroxide, sodium plus 1 oxidation state, plus 1 irutte. Again oxygen minus 2, hydrogen plus 1 is in aqueous solution. Sodium hydroxide plus hydrogen gas. Hydrogen zero oxidation state. ಅಂದ್ರೆ hydrogen ಏನು ಮಾಡ್ತೀವಿ, ಡಿಸ್ಪ್ಲೇಸ್ ಮಾಡ್ತೀವಿ from water ಇಂದ. Water ಇಂದ hydrogen ನ ಡಿಸ್ಪ್ಲೇಸ್ ಮಾಡ್ತೀವಿ. Same, some less active metals such as magnesium, iron, ಇವೆಲ್ಲ ಕೂಡ less reactive metals. They react with steam to produce dihydrogen gas. Steam ಜೊತೆ ರಿಯಾಕ್ಟ್ ಆಗ್ಬಿಟ್ಟು dihydrogen gas ನ ಪ್ರೊಡ್ಯೂಸ್ ಮಾಡುತ್ತೆ. Take magnesium, reacts with water. So magnesium present in free state or uncombined state, so oxidation number is 0. Water, already know about water, oxidation number of hydrogen plus 1, oxygen minus 2. ಏನಾಗುತ್ತೆ, ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಆಗುತ್ತೆ. ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್ ಪ್ಲಸ್ 2 ಆಕ್ಸಿಡೇಷನ್ ಸ್ಟೇಟ್, ಆಕ್ಸಿಜನ್ ಮೈನಸ್ 2, ಹೈಡ್ರೋಜನ್ ಪ್ಲಸ್ 1. ಏನಾಗುತ್ತೆ ಅಂದ್ರೆ ವಾಟರ್ ಅಲ್ಲಿ ಏನಿದೆ ಇಲ್ಲಿ ಡೈಹೈಡ್ರೋಜನ್ ಡಿಸ್ಪ್ಲೇಸ್ ಆಗುತ್ತೆ, ರಿಪ್ಲೇಸ್ ಆಗುತ್ತೆ. ಸೇಮ್ ಐರನ್, ಐರನ್ ಇಟ್ ರಿಯಾಕ್ಟ್ಸ್ ವಿತ್ ವಾಟರ್ ಅಥವಾ ಸ್ಟೀಮ್ ಅಲ್ಲಿ ಇದು ರಿಯಾಕ್ಟ್ ಆದ್ರೆ ಇಲ್ಲಿ Fe2O ಪ್ಲಸ್ 3H ಇದು ಕೂಡ ಹೈಡ್ರೋಜನ್ ಡಿಸ್ಪ್ಲೇಸ್ ಆಗುತ್ತೆ. ಅದೇ ತರ ಇಟ್ ರಿಯಾಕ್ಟ್ಸ್ ವಿತ್ ಕೋಲ್ಡ್ ವಾಟರ್. ಅದು ಫ್ಲೋರಿನ್. ಫ್ಲೋರಿನ್ ಈಸ್ ಹೈಲಿ ರಿಯಾಕ್ಟಿವ್ ಎಲಿಮೆಂಟ್ ಅಮಾಂಗ್ ಆಲ್ ದ ಎಲಿಮೆಂಟ್ಸ್. ಎಲ್ಲ ಎಲಿಮೆಂಟ್ಸ್ ಅಲ್ಲೂ ಕೂಡ ಫ್ಲೋರಿನ್ ಹೈ ರಿಯಾಕ್ಟಿವ್ ಅಥವಾ ಹೈಲಿ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್. ಸೊ ಇಟ್ ರಿಯಾಕ್ಟ್ಸ್ ವಿತ್ ವಾಟರ್. ಕೋಲ್ಡ್ ವಾಟರ್ ರಿಯಾಕ್ಟ್ ಆದ್ರೆ ನಿಮಗೆ ಸಿಗುತ್ತೆ ಹೈಡ್ರೋಜನ್ ಕ್ಲೋರೈಡ್ ಸಿಗುತ್ತೆ ಅಂಡ್ ಆಕ್ಸಿಜನ್ ಗ್ಯಾಸ್ ಡಿಸ್ಪ್ಲೇಸ್ ಆಗುತ್ತೆ ಫ್ರಮ್ ವಾಟರ್. ಸೊ this is non-metal displacement redox reaction. First one is metal displacement, second one is non-metal displacement. First one ಅಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಅನ್ಕಂಬೈನ್ಡ್ ಸ್ಟೇಟ್ ಅಂಡ್ ಕಂಬೈನ್ಡ್ ಸ್ಟೇಟ್ ಎರಡು ರಿಯಾಕ್ಟ್ ಆಗ್ಬಿಟ್ಟು ಕಂಬೈನ್ಡ್ ಸ್ಟೇಟ್ ಅಥವಾ ಕಾಂಪೌಂಡ್ ಅಲ್ಲಿರೋ ಒಂದು ಮೆಟಲ್ ರಿಪ್ಲೇಸ್ ಆಗುತ್ತೆ. ಇಲ್ಲಿ ಫ್ರೀ ಸ್ಟೇಟ್ ಅಲ್ಲಿರೋ ಒಂದು ಮೆಟಲ್ ಕಾಂಪೌಂಡ್ ಅಥವಾ ಕೆಮಿಕಲ್ ಕಾಂಪೌಂಡ್ ಅನ್ನು ಫಾರ್ಮ್ ಮಾಡುತ್ತೆ. ನಾನ್ ಮೆಟಲ್ ಅಲ್ಲಿ ವಾಟರ್, ನಾನ್ ಮೆಟಲ್ಸ್ ಅಂತ ತಕ್ಷಣ ಗೊತ್ತಾಗಬೇಕು ಆಕ್ಸಿಜನ್, ಕ್ಲೋರಿನ್, ಹೈಡ್ರೋಜನ್ ಇವೆಲ್ಲ ಕೂಡ ನಾನ್ ಮೆಟಲ್ಸ್. ವಾಟರ್ ಇಂದ ನಾನ್ ಮೆಟಲ್ ಏನ್ ಮಾಡ್ತೀವಿ ಅಂದ್ರೆ ಹೈಡ್ರೋಜನ್, ಆಕ್ಸಿಜನ್ ನ ಡಿಸ್ಪ್ಲೇಸ್ ಅಥವಾ ರಿಪ್ಲೇಸ್ ಮಾಡ್ತೀವಿ. ಸೊ ಇದು ನಾನ್ ಮೆಟಲ್ ಡಿಸ್ಪ್ಲೇಸ್ಮೆಂಟ್ ರೆಡಾಕ್ಸ್ ರಿಯಾಕ್ಷನ್. ಇಟ್ ಆರ್ ವೆರಿ ಇಂಪಾರ್ಟೆಂಟ್. ಇನ್ನೂ ಒಂದಿದೆ, ನೆಕ್ಸ್ಟ್ ಫೋರ್ತ್ ಒನ್ ನೋಡೋಣ. ಓಕೆ, ನೆಕ್ಸ್ಟ್ ಒನ್ ಈಸ್ ಡಿಸ್ಪ್ರಪೋರ್ಷನ್ ರೆಡಾಕ್ಸ್ ರಿಯಾಕ್ಷನ್. ನೇಮ ಹೇಳ್ತೀನಿ ನಿಮಗೆ, ಪ್ರಪೋರ್ಷನ್ ಅಂಡ್ ಡಿಸ್ಪ್ರಪೋರ್ಷನ್. ಇಲ್ಲ ಏನಾಗುತ್ತೆ ಅಂದ್ರೆ ಒಂದು ಕೆಮಿಕಲ್ ಕಾಂಪೌಂಡ್ ಡಿವೈಡ್ ಆಗ್ಬಿಟ್ಟು ಪ್ರಪೋರ್ಷನ್ ಇರೋ ಒಂದು ಕೆಮಿಕಲ್ ಕಾಂಪೌಂಡ್ ಡಿಸ್ಪ್ರಪೋರ್ಷನ್ ಫಾರ್ಮ್ಯಾಟ್ ಸಿಗುತ್ತೆ. ಓಕೆ, ಡಿಸ್ಪ್ರಪೋರ್ಷನ್ redox reaction is a type of redox reaction. It is a specific redox reaction. So it is a specific type of redox reaction in which a species is simultaneously reduced and oxidized.
reduce and oxidize to form two different products. ನೋಡಿ ಇಲ್ಲಿ ಏನಾಗುತ್ತೆ, reactants species is simultaneously reduced and oxidized to form two different products. ಎರಡು ಡಿಫರೆಂಟ್ ಪ್ರಾಡಕ್ಟ್ ಸಿಗುತ್ತೆ. ಒಂದು ನೋಡಿ H2O2 ಹೈಡ್ರೋಜನ್ ಪೆರಾಕ್ಸೈಡ್, ಇದನ್ನ ಒಂದು ಕೆಮಿಕಲ್ ಕಾಂಪೌಂಡ್ ಅಂತ ತಗೊಂಡ್ರೆ ಇದು ಡಿವೈಡ್ ಆಗ್ಬಿಟ್ಟು ನಿಮಗೆ ಏನ್ ಸಿಗುತ್ತೆ ಅಂದ್ರೆ ವಾಟರ್ ಮಾಲಿಕ್ಯೂಲ್ಸ್ ಅಂಡ್ ಆಕ್ಸಿಜನ್ ಸಿಗುತ್ತೆ, ಡೈಆಕ್ಸಿಜನ್. ಬಟ್ ಆಕ್ಸಿಡೇಷನ್ ಸ್ಟೇಟ್ ಈಸ್ ಡಿಫರೆಂಟ್, ಪ್ರಪೋರ್ಷನ್ ಆಗಿರೋದಿಲ್ಲ. ಇದನ್ನ ನೀವೇನಾದ್ರು ಒಂದು ಕೆಮಿಕಲ್ ಕಾಂಪೌಂಡ್ ಇಂದ ಏನ್ ಸಿಕ್ತು, ಕಾಂಪೋನೆಂಟ್ಸ್ ಸಿಕ್ತು. ಕಾಂಪೌಂಡ್ಸ್ ಅಂಡ್ ಕಾಂಪೋನೆಂಟ್ಸ್, ಕಾಂಪೌಂಡ್ ಡಿವೈಡ್ ಆಗ್ಬಿಟ್ಟು ಕಾಂಪೋನೆಂಟ್ಸ್ ಸಿಕ್ತು. ಇದರಲ್ಲಿ ನೋಡಿ H2O2 is a compound, chemical compound. It decomposes or divided to get two different components which are not in proportionate manner. Proportional ಇರೋದಿಲ್ಲ. ಯಾಕೆ ನೋಡಿ, simultaneously reduced and oxidized to form two different products. This type of reaction is formed when an element can exist in at least three different oxidation states. ಯಾವಾಗ ಆಗುತ್ತೆ ಈ ತರ ರಿಯಾಕ್ಷನ್, ಡಿಸ್ಪ್ರಪೋರ್ಷನ್ ರಿಡಾಕ್ಸ್ ರಿಯಾಕ್ಷನ್ ಅಂದ್ರೆ ಇಲ್ಲಿರೋ ಒಂದು ಎಲಿಮೆಂಟ್ ಅಟ್ಲೀಸ್ಟ್ 3 ಆಕ್ಸಿಡೇಷನ್ ಸ್ಟೇಟ್ ಇರಬೇಕು, ಅದಕ್ಕೆ ಡಿಫರೆಂಟ್ ಆಕ್ಸಿಡೇಷನ್ ಸ್ಟೇಟ್ ಇರಬೇಕು. ಅವಾಗ ಮಾತ್ರ ಡಿಸ್ಪ್ರಪೋರ್ಷನ್ ರಿಡಾಕ್ಸ್ ರಿಯಾಕ್ಷನ್ ಫಾರ್ಮೇಷನ್ ಆಗುತ್ತೆ. ಹಾಗಿದ್ರೆ ಎಕ್ಸಾಂಪಲ್ ತಗೊಂಡು ಫಸ್ಟ್ ನಾವು ಡಿಕಂಪೋಸಿಷನ್ ಆಫ್ H2O2 ಹೈಡ್ರೋಜನ್ ಪೆರಾಕ್ಸೈಡ್ ನಿಮಗೆ ಆಲ್ರೆಡಿ ಗೊತ್ತಿದೆ. ಸಮ್ ಎಕ್ಸೆಪ್ಷನಲ್ ಕೇಸ್ ಫಾರ್ ಆಕ್ಸಿಜನ್. ಈಗ ಆಕ್ಸಿಜನ್ ಇದೆ, ಅದೇನಾದ್ರೂ ನಿಮಗೆ ಬರೀ O2 ಅಥವಾ ಆಕ್ಸಿಜನ್ ಇದ್ದಿದ್ರೆ ಏನಾಗ್ತಿತ್ತು, ಇಟ್ ಈಸ್ ಪ್ರೆಸೆಂಟ್ ಇನ್ ಫ್ರೀ ಸ್ಟೇಟ್ ಆರ್ ಅನ್ಕಂಬೈನ್ಡ್ ಸ್ಟೇಟ್, ದ ಆಕ್ಸಿಡೇಷನ್ ನಂಬರ್ ಈಸ್ 0. ಇದು ಕಂಬೈನ್ಡ್ ಸ್ಟೇಟ್ ಅಲ್ಲಿ ಇದ್ದಾಗ ಕೋವಲೆಂಟ್ ಕಾಂಪೌಂಡ್ ಆಗಿದ್ರೆ ಅದು -2 ಇರುತ್ತೆ ಅಂತ ಹೇಳಿದ್ವಿ. ಸಮ್ ಎಕ್ಸೆಪ್ಷನಲ್ ಕೇಸ್ ಲೈಕ್ ಪೆರಾಕ್ಸೈಡ್ಸ್ ಅಂಡ್ ಸೂಪರ್ ಆಕ್ಸೈಡ್ಸ್. ಇಲ್ಲಿ ಪೆರಾಕ್ಸೈಡ್ ಅಲ್ಲಿ ಕಾಂಪೌಂಡ್ ಆಕ್ಸಿಜನ್ ಪ್ರೆಸೆಂಟ್ ಇನ್ ಪೆರಾಕ್ಸೈಡ್ ಫಾರ್. ಅವಾಗ ಏನಾಗಿರುತ್ತೆ, ರೂಲ್ಸ್ ಗಳು ಗೊತ್ತಾಗಬೇಕು ನಿಮಗೆ. ರೂಲ್ಸ್ ಟು ಕ್ಯಾಲ್ಕುಲೇಟ್ ಆಕ್ಸಿಡೇಷನ್ ನಂಬರ್ ಅದು ಗೊತ್ತಿದ್ರೆ ಹೈಡ್ರೋಜನ್ ಪೆರಾಕ್ಸೈಡ್ ಇದರಲ್ಲಿ ಆಕ್ಸಿಜನ್ ಇನ ಆಕ್ಸಿಡೇಷನ್ ನಂಬರ್ ಅಥವಾ ಆಕ್ಸಿಡೇಷನ್ ಸ್ಟೇಟ್ ಏನಾಗಿರುತ್ತೆ ನೋಡಿ -1 ಆಗಿರುತ್ತೆ. ಇದು ಪೆರಾಕ್ಸೈಡ್ ಗೆ ಆಯ್ತು. ಸೂಪರ್ ಆಕ್ಸೈಡ್ ಇದ್ರೆ -1/2 ಇರುತ್ತೆ, ಹಾಫ್ ನೆನಪಿರ್ಲಿ ಅದು. ಸೊ ಹೈಡ್ರೋಜನ್ ಪೆರಾಕ್ಸೈಡ್ ಡಿಕಂಪೋಸಿಷನ್ ಆಫ್ ಹೈಡ್ರೋಜನ್ ಪೆರಾಕ್ಸೈಡ್ ನ ಡಿಕಂಪೋಸಿಷನ್ ಅಥವಾ ಡಿವೈಡ್ ಮಾಡಿದ್ರೆ ಇದು ಕಾಂಪೌಂಡ್, ಕೆಮಿಕಲ್ ಕಾಂಪೌಂಡ್. ಇದರಿಂದ ಏನ್ ಸಿಕ್ತು, 2 ಪ್ರಾಡಕ್ಟ್ ಅಥವಾ ಕಾಂಪೋನೆಂಟ್ಸ್ ಸಿಕ್ತು. ಕಾಂಪೌಂಡ್ಸ್ ಇಂಟು ಕಾಂಪೋನೆಂಟ್ಸ್, ಬಟ್ ವಿಚ್ ಆರ್ ನಾಟ್ ಸ್ಯಾಟಿಸ್ಫೈ ದಿಸ್ ಆಕ್ಸಿಡೇಷನ್ ನಂಬರ್. ಇಲ್ಲಿರೋ ಆಕ್ಸಿಡೇಷನ್ ನಂಬರ್ ನ ಸ್ಯಾಟಿಸ್ಫೈ ಮಾಡೋದಿಲ್ಲ, ಪ್ರಪೋರ್ಷನ್ ಏನಾಗಿರೋದಿಲ್ಲ, ಎರಡು ಕೂಡ ಡಿಫರೆಂಟ್ ಆಕ್ಸಿಡೇಷನ್ ನಂಬರ್ ನ ಕೊಡ್ತಾರೆ. ನೋಡಿ ಹೈಡ್ರೋಜನ್ ಪೆರಾಕ್ಸೈಡ್, ಹೈಡ್ರೋಜನ್ ಇದೆ ಇಲ್ಲಿ, ಆಕ್ಸಿಡೇಷನ್ ಸ್ಟೇಟ್ 1 ಅಥವಾ ಆಕ್ಸಿಡೇಷನ್ ನಂಬರ್ +1. In the H2O2 like hydrogen peroxide ಅಲ್ಲಿ oxidation state of oxygen is -1, super oxide ಅಲ್ಲಿ half ಇರುತ್ತೆ -1. So this is aqueous solution which gives water molecule and dioxygen. ಇಲ್ಲಿ ನೋಡಿದ್ರೆ ಆಕ್ಸಿಜನ್ ಇನ ಆಕ್ಸಿಡೇಷನ್ ನಂಬರ್ -1 ಇದೆ, ಇಲ್ಲಿ ಬಂದ್ರೆ -2 ಇದೆ, ಈ ಕಡೆ 0 ಆಕ್ಸಿಡೇಷನ್ ಸ್ಟೇಟ್. ಸೊ ಹಾಗಿದ್ರೆ ಏನು, the element can exist in at least 3 different oxidation state. ಹಾಗಿದ್ರೆ ಈ ಎಲಿಮೆಂಟ್ ಆಕ್ಸಿಜನ್ 3 ಡಿಫರೆಂಟ್ ಅಥವಾ 3 ಡಿಫರೆಂಟ್ ಆಕ್ಸಿಡೇಷನ್ ನಂಬರ್ ನ ಹೊಂದಿದೆ ಈ ರಿಡಕ್ಷನ್ ರಿಯಾಕ್ಷನ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಅರ್ಥ ಮಾಡ್ಕೋಬೇಕು. ಹೈಡ್ರೋಜನ್ ಪೆರಾಕ್ಸೈಡ್ ಇದೆ, ಆಕ್ಸಿಡೇಷನ್ ನಂಬರ್ ಆಫ್ ಆಕ್ಸಿಜನ್ ಇನ್ ಹೈಡ್ರೋಜನ್ ಪೆರಾಕ್ಸೈಡ್ is -1, in water -2. In free state, its oxidation number is 0. Take another example, chlorine. Chloride comes from chlorine and hydroxide OH minus ಇದೆ, aqueous, this is gas. ಎರಡು ರಿಯಾಕ್ಟ್ ಆಗುತ್ತೆ, ಏನು ಸಿಗುತ್ತೆ, chloride into ClO minus ion, Cl minus ion and water ಸಿಕ್ತು. ಆಕ್ಸಿಡೇಷನ್ ನಂಬರ್ ನೋಡಿ ಇಲ್ಲಿ ನೀವು Cl2
ಇಲ್ಲಿ ಕ್ಲೋರಿನ್ ಆಕ್ಸಿಡೇಷನ್ ನಂಬರ್ is 0 because it is present in free state. ಇಲ್ಲಿ ನೋಡಿ, ಇದು ಫಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಕ್ಲೋರಿನ್ ಆಯ್ತು. ಇಲ್ಲಿ +1 ಇದೆ, ಇಲ್ಲಿ ನೆಗೆಟಿವ್ ಅಂದ್ರೆ -1 ಇದೆ. ನೆಗೆಟಿವ್ ಮೀನ್ಸ್ -1. Chlorine also exists in 3 different oxidation state or oxidation. ಇಲ್ಲೂ ಕೂಡ ಕ್ಲೋರಿನ್ 3 ಆಕ್ಸಿಡೇಷನ್ ಸ್ಟೇಟ್ ಅನ್ನು ತೋರಿಸುತ್ತೆ. ಅಂದ್ರೆ ನಮಗೆ ಡಿಸ್ಪ್ರಪೋರ್ಷನ್ ರೆಡಾಕ್ಸ್ ರಿಯಾಕ್ಷನ್ ಆಗಬೇಕು ಅಂದ್ರೆ the element exists in at least 3 oxidation state. ಒಂದು ಎಲಿಮೆಂಟ್ ಗೆ 3 ಆಕ್ಸಿಡೇಷನ್ ಸ್ಟೇಟ್ ಅನ್ನು ಅದು ತೋರಿಸ್ತಂದ್ರೆ ಆ ಎಲಿಮೆಂಟ್ ಇದ್ದಾಗ ಮಾತ್ರ ಡಿಸ್ಪ್ರಪೋರ್ಷನ್ ರೆಡಾಕ್ಸ್ ರಿಯಾಕ್ಷನ್ ಆಗುತ್ತೆ. Very important. This is a specific type of redox reaction in which a species is simultaneously reduced and oxidized. ನೋಡಿ ಇಲ್ಲಿ ಆಕ್ಸಿಜನ್ ಇನ ಆಕ್ಸಿಡೇಷನ್ ನಂಬರ್ ಅಥವಾ ಆಕ್ಸಿಡೇಷನ್ ಸ್ಟೇಟ್ ಇಲ್ಲಿ -1 ಇದೆ. -1 ಇಂದ ಏನಾಯ್ತು, -2 ಆಯ್ತು, ರಿಡ್ಯೂಸ್ ಆಯ್ತು, 0 ಆಯ್ತು. ನೋಡಿ -1 is less than 0, 0 ಗಿಂತ ಕಡಿಮೆ ಅಂದ್ರೆ ಆಕ್ಸಿಡೇಷನ್ ಸ್ಟೇಟ್ ಆಫ್ ಆಕ್ಸಿಜನ್ ಇಲ್ಲಿ 0 ಇದೆ, ಇಲ್ಲಿ -1 ಇದೆ, ಇಲ್ಲಿ -2 ಇದೆ. -1 is less than -2. ಅರ್ಥ ಆಗುತ್ತೆ ಅನ್ಕೊಳ್ತೀನಿ. ದಿಸ್ ಇಸ್ -1, -2 and 0. ಇಲ್ಲಿ 3 ಆಕ್ಸಿಡೇಷನ್ ಸ್ಟೇಟ್ ಅನ್ನು ಆಕ್ಸಿಜನ್ ತೋರಿಸ್ತಾ ಇದೆ ಹೈಡ್ರೋಜನ್ ಪೆರಾಕ್ಸೈಡ್ ಅಲ್ಲಿ. ಕ್ಲೋರಿನ್ ಇಲ್ಲಿ 0 ಆಕ್ಸಿಡೇಷನ್ ಸ್ಟೇಟ್, ಇಲ್ಲಿ +1 ಆಕ್ಸಿಡೇಷನ್ ಸ್ಟೇಟ್ and -1 ಆಕ್ಸಿಡೇಷನ್ ಸ್ಟೇಟ್. ಇಲ್ಲೂ ಕೂಡ 3 ಡಿಫರೆಂಟ್ ಆಕ್ಸಿಡೇಷನ್ ಸ್ಟೇಟ್ ಅನ್ನ ಕ್ಲೋರಿನ್ ತೋರಿಸ್ತದೆ. ಈ ತರದ ಕಂಡೀಷನ್ ಅಲ್ಲಿ ಮಾತ್ರ ದಿಸ್ ಡಿಸ್ಪ್ರಪೋರ್ಷನ್ ರೆಡಾಕ್ಸ್ ರಿಯಾಕ್ಷನ್ ಆಗುತ್ತೆ. ದಿಸ್ ಇಸ್ ಎ ಸ್ಪೆಸಿಫಿಕ್ ಟೈಪ್ ಆಫ್ ರೆಡಾಕ್ಸ್ ರಿಯಾಕ್ಷನ್. ಇವು ಮೇನ್ ಆಗಿ ರೂಲ್ಸ್ ಟು ಕ್ಯಾಲ್ಕುಲೇಟ್ ದಿ ಆಕ್ಸಿಡೇಷನ್ ನಂಬರ್ ಆಫ್ ಕೋವಲೆಂಟ್ ಕಾಂಪೌಂಡ್ ಅಂತ ನಾನು ಏನು ರೂಲ್ಸ್ ಗಳನ್ನ ಹೇಳಿದ್ದೀನಿ, ಆ ರೂಲ್ಸ್ ಅನ್ನ ಕರೆಕ್ಟ್ ಆಗಿ ತಿಳ್ಕೊಂಡಿದ್ರೆ ಇದು ನಿಮಗೆ ಅರ್ಥ ಆಗುತ್ತೆ. ನೋಡಿ, ದಿಸ್ ಇಸ್ ಹೈಡ್ರೋಜನ್ ಪೆರಾಕ್ಸೈಡ್. ಆಕ್ಸಿಜನ್ ಇನ ಆಕ್ಸಿಡೇಷನ್ ನಂಬರ್ in hydrogen peroxide is different, in water is different, in superoxide is different. ಅದು ಫ್ಲೋರೈಡ್ ಜೊತೆ ರಿಯಾಕ್ಟ್ ಆದರೆ ಅದು ಇನ್ನೂ ಚೇಂಜ್ ಇರುತ್ತೆ. ಅದು ನೀವು ಆಲ್ರೆಡಿ ಹೇಳಿದ್ದೀನಿ ನನ್ನ ಮುಂಚೆ, ಅದನ್ನು ನೋಡ್ಕೋಬೇಕು. ಹೈಡ್ರೋಜನ್ ಪೆರಾಕ್ಸೈಡ್ ಅಲ್ಲಿ ಆಕ್ಸಿಜನ್ ಆಕ್ಸಿಡೇಷನ್ ನಂಬರ್ -1, ಇದು ಎಕ್ಸೆಪ್ಷನಲ್ ಕೇಸ್. ಅಂಡ್ ಸೂಪರ್ ಆಕ್ಸೈಡ್ ಅಲ್ಲಿ ಅಗೇನ್ ಆಫ್ ಇರುತ್ತೆ. ಸೊ ಆಕ್ಸಿಜನ್ ಎಕ್ಸಿಸ್ಟ್ ಇನ್ 3 ಡಿಫರೆಂಟ್ ಆಕ್ಸಿಡೇಷನ್ ನಂಬರ್. ಈ ಒಂದು ರೆಡಾಕ್ಸ್ ರಿಯಾಕ್ಷನ್ ಅಲ್ಲಿ ಆಕ್ಸಿಡೇಷನ್ ಆಗ್ತಾ ಇದೆ, ರಿಡಕ್ಷನ್ ಆಗ್ತಾ ಇದೆ. ನೋಡಿ, ಆಕ್ಸಿಡೇಷನ್ ನಂಬರ್ ಇಲ್ಲಿ ಇನ್ಕ್ರೀಸ್ ಆಯಿತು, ಅಗೇನ್ ಡಿಕ್ರೀಸ್ ಆಯಿತು. 0 ಇನ್ಕ್ರೀಸ್, -2 ಡಿಕ್ರೀಸ್. ಕ್ಲೋರಿನ್ 0 ಇದ್ದು +1 ಅಂಡ್ -1 ಆಯಿತು. +1 ಅಂದ್ರೆ ಆಕ್ಸಿಡೇಷನ್ ಆಯಿತು, ಅಗೇನ್ ರಿಡಕ್ಷನ್ ಆಯಿತು. ಸೈಮಲ್ಟೇನಿಯಸ್ಲಿ ರೆಡಾಕ್ಸ್ ರಿಯಾಕ್ಷನ್ ಆಗುತ್ತೆ. ಇದಾಗಬೇಕು ಅಂದ್ರೆ ನಿಮಗೆ ಒಂದು ಪಾಯಿಂಟ್ ಕರೆಕ್ಟ್ ನೆನಪಿರಬೇಕು. This reaction is formed when an element can exist in at least 3 different oxidations. This is a special type of oxidation. So these 4 are the types of redox reaction. ನೋಡ್ಕೊಳ್ಳಿ ಒಂದು ಬೈ ಒಂದು ಏನೇನಿದಾವೆ ಅಂತ. ಕಾಂಬಿನೇಷನ್ ರಿಯಾಕ್ಷನ್, ಡಿಕಂಪೋಸಿಷನ್ ರೆಡಾಕ್ಸ್ ರಿಯಾಕ್ಷನ್, ಡಿಸ್ಪ್ಲೇಸ್ಮೆಂಟ್ ರೆಡಾಕ್ಸ್ ರಿಯಾಕ್ಷನ್, ಅದರಲ್ಲಿ ಅಗೈನ್ metal displacement redox reaction and non metal displacement redox reaction ಇದೆ. ಅದಾದ್ಮೇಲೆ disproportion redox reaction. Disproportion is very important. Disproportion ಅಂದ್ರೆ ಕೆಮಿಕಲ್ ಕಾಂಪೌಂಡ್ ಇರೋ ಏನು ಆಕ್ಸಿಡೇಷನ್ ನಂಬರ್ ನಿಮ್ಮ ಕಾಂಪೋನೆಂಟ್ಸ್ ಅಥವಾ ಪ್ರಾಡಕ್ಟ್ ಅಲ್ಲಿ ಇರೋದಿಲ್ಲ, ಡಿಸ್ಪ್ರಪೋರ್ಷನ್ ಆಗಿರುತ್ತೆ. ಈ ತರ ರಿಯಾಕ್ಷನ್ ಆಗಬೇಕು ಅಂದ್ರೆ an element which contains at least 3 different oxidation state or oxidation. ಸೊ ಇದನ್ನು ನೀಟಾಗಿ ನೋಟ್ಸ್ ಬರ್ಕೊಳ್ಳಿ. ನಾನು ಏನು ನೋಟ್ಸ್ ಬರ್ಸಿದ್ದೀನೋ ಇದನ್ನೇ ನೀವು ಅಸೈನ್ಮೆಂಟ್ ಆಗಿ ಬರೆದು ನಾಳೆ ಬೆಳಿಗ್ಗೆ 8 ಅಥವಾ 9 ಗಂಟೆ ಒಳಗಡೆ ಹಾಕಬೇಕು. ಇಲ್ಲಾಂದ್ರೆ ನಿಮ್ಮದು ಅಟೆಂಡೆನ್ಸ್ಗಳು ಶಾರ್ಟೇಜ್ ಆಗುತ್ತೆ. ನಾವು ಅಟೆಂಡೆನ್ಸ್ ಆಗ್ತಾ ಇದ್ದೀವಿ ಕಂಪಲ್ಸರಿ. ನೀವು ಆದರೂ ಕೂಡ ನಿಮ್ಮ ಅಸೈನ್ಮೆಂಟನ್ನು ರೆಗ್ಯುಲರ್ ಆಗಿ ಕಳಿಸ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಕ್ಲಾಸಲ್ಲಿ ಬ್ಯಾಲೆನ್ಸಿಂಗ್ ದಿ ಕೆಮಿಕಲ್ ಈಕ್ವೇಷನ್ ಬರುತ್ತೆ, ಅದನ್ನು ಯಾವ ಥರ ಅಂತ ನೋಡುತ್ತೆ. ಸೊ ಇವತ್ತಿನ ಕ್ಲಾಸ್ ಸಾಕು. ಥ್ಯಾಂಕ್ ಯು.